ಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಪ್ಪಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಕ್ತರಂಗಾಯ ಮಧ್ವದುಗ್ಧಬ್ಧಯೇ ನಮಃ ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಚರಣಂ ಶ್ರೀಪಾದರಾಜಂ ಗುರುಂ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಕಳೆದ 7 ದಿವಸಗಳಿಂದ ನಾವು ಶ್ರೀಪಾದರಾಜರು ರಚನೆ ಮಾಡಿಕೊಟ್ಟಿರುವಂತಹ ಮಧ್ವನಾಮದ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಅದರ ಕೊನೆಯ ದಿವಸದಲ್ಲಿ ನಾವೆಲ್ಲ ಸೇರಿದ್ದೇವೆ. ಪ್ರಾರಂಭದಿಂದ ಕೇಳುವಂತೆ ವಾಯುದೇವರ ಮೂಲರೂಪ ಯಾವ ರೀತಿಯಾಗಿದೆ, ಅದೇ ರೀತಿಯಾಗಿ ಹನುಮಂತಾವತಾರದಲ್ಲಿ ಆ ವಾಯುದೇವರು ಯಾವ ಯಾವ ರೀತಿಯ ಕಾರ್ಯಗಳನ್ನು ಮಾಡಿದರು, ನಂತರ ಭೀಮಸೇನಾವತಾರದಲ್ಲಿ ಯಾವ ಯಾವ ರೀತಿ ಕಾರ್ಯಗಳನ್ನು ಮಾಡಿ ವಿಶಿಷ್ಟವಾಗಿ ಅನೇಕ ಕೋಟ್ಯಾನುಕೋಟಿಗಟ್ಟಲೆ ದುಷ್ಟ ರಾಕ್ಷಸರ ಸಂಹಾರ, ವಿಶಿಷ್ಟವಾದಂತಹ ಭಗವದ್ಭಕ್ತಿ, ನಿಷ್ಕಾಮವಾದಂತಹ ಭಕ್ತಿ, ಏನನ್ನೂ ಬಯಸದೇ ಇರುವಂತಹ ಪರಮಾತ್ಮನ ಹತ್ತಿರವೂ ಕೂಡ ಏನನ್ನು ಬೇಡದೇ ಇರುವಂತಹ ಶ್ರೇಷ್ಠ ಭಕ್ತಿಯನ್ನು ಭೀಮಸೇನ ಅವತಾರದಲ್ಲಿ ನೋಡಿದರೆ, ಮುಂದೆ ಮಧ್ವಾವತಾರ ವಿಶಿಷ್ಟವಾಗಿ ಇಡೀ ಜಗತ್ತಿಗೆ ತತ್ವಜ್ಞಾನವನ್ನು ಕೊಟ್ಟಂತಹ ದಿವ್ಯವಾದಂತಹ ಅವತಾರ, ಅದು ಮಧ್ವಾವತಾರ. ನಾವು ನಿನ್ನೆ ಕೇಳಿದಂತೆ ಮಧ್ವಾಚಾರ್ಯರು ಪಾಜಕ ಕ್ಷೇತ್ರದಲ್ಲಿ ಅವತಾರವನ್ನು ಮಾಡಿ ವಿಶೇಷವಾಗಿ ತಮ್ಮ 7ನೇ ವಯಸ್ಸಿನಲ್ಲಿಯೇ ಊರ್ಧ್ವ ಬದರಿ ಕ್ಷೇತ್ರಕ್ಕೆ, ಅಂದರೆ ದೊಡ್ಡ ಬದರಿ ಕ್ಷೇತ್ರಕ್ಕೆ, ಯಾವ ಬದರಿ ಕ್ಷೇತ್ರ ಇವತ್ತು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲವೋ ಅಂತಹ ಊರ್ಧ್ವ ಬದರಿ ಕ್ಷೇತ್ರಕ್ಕೆ ತಮ್ಮ 7ನೇ ವಯಸ್ಸಿನಲ್ಲಿ ಇನ್ನೊಂದು ರೂಪದಿಂದಾಗಿ, ಒಂದು ರೂಪದಿಂದಾಗಿ ಪಾಜಕದಲ್ಲಿ ತಮ್ಮ ತಂದೆ ತಾಯಿಯ ಮುಂದೆ ಆಟವಾಡ್ತಾ ಇದ್ದರೆ, ಇನ್ನೊಂದು ರೂಪದಿಂದಾಗಿ ವಿಶೇಷವಾಗಿ ವೇದವ್ಯಾಸ ದೇವರ ಸನ್ನಿಧಿಯಲ್ಲಿ ಅನೇಕ ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡ್ತಾ ಇದ್ದರು. ಅಂತಹ ಮಧ್ವಾಚಾರ್ಯರು ಮುಂದೆ ವಿಶೇಷವಾಗಿ ಪರಮತ ಖಂಡನೆ, ಯಾವ ಯಾವ ಮತಗಳು ವೇದಕ್ಕೆ ತಪ್ಪು ಅರ್ಥಗಳನ್ನು ಅಥವಾ ವಿರುದ್ಧವಾದಂಥ ಅರ್ಥಗಳನ್ನು ಹೇಳ್ತಾ ಇದ್ದು ಆ ಮತಗಳನ್ನು ವಿಶೇಷವಾಗಿ ಖಂಡನೆ ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದನ್ನೇ ಸರ್ವೇಶ ಹರಿ ವಿಶ್ವತಾಯಲ್ ಎಲ್ಲತಾ ಪುಸಿ ಎಂಬ ದುರ್ವಾದಿಗಳ ಮತವ ನೆರೆ ಖಂಡಿಸಿ ಸರ್ವೇಶ ಹರಿ ವಿಶ್ವಸತ್ಯವೆಂದರು ಹಿತ ಶರ್ವಾದಿ ಗೀರ್ವಾಣ ಸಂತತಿಯೇಲಿ ಅಂತ ಮಧ್ವಾಚಾರ್ಯರು ಬರುವುದಕ್ಕಿಂತ ಮುಂಚೆ ಜಗತ್ತಿನಲ್ಲಿ 2 ರೀತಿ ಮತಗಳಿದ್ವು ಅಂತೆ. ಏನು ಅಂತ ಹೇಳಿದರೆ, ಒಂದು ಮತ, ಈ ಪ್ರಪಂಚ ಏನಿದೆ, ನಮ್ಮ ಕಣ್ಣಿಗೆ ಈ ಪ್ರಪಂಚ ಕಾಣಿಸ್ತಾ ಇದೆ, ಕಣ್ಣಿಗೆ ಕಾಣ್ತಾ ಇರುವಂತಹ ಈ ಪ್ರಪಂಚ ಮಾತ್ರ ಸತ್ಯ, ಕಣ್ಣಿಗೆ ಕಾಣದೇ ಇರುವಂತಹ ಈ ಭಗವಂತ, ಧರ್ಮ ಅಧರ್ಮ ಇವೆಲ್ಲವೂ ಕೂಡ ಸುಳ್ಳು ಅಂತ ಒಂದು ವಾದ ಇತ್ತು. ಇನ್ನೊಂದು ವಾದ ಇತ್ತು, ಏನು ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣದೇ ಇರುವಂತಹ ಪರಮಾತ್ಮ ಮಾತ್ರ ಸತ್ಯ, ಪರಮಾತ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅವನು ಮಾತ್ರ ಸತ್ಯ, ಕಣ್ಣಿಗೆ ಕಾಣ್ತಾ ಇರುವಂತಹ ಈ ಜಗತ್ತು, ಈ ಇಟ್ಟಿಗೆ, ಮಣ್ಣು ಇತ್ಯಾದಿಗಳೆಲ್ಲವೂ ಕೂಡ ಸುಳ್ಳು ಅಂತ 2 ವಾದ ಇತ್ತು. ಕಣ್ಣಿಗೆ ಕಾಣ್ತಾ ಇರುವಂತಹ ಪರಮಾತ್ಮ ಸುಳ್ಳು ಅಂತ ಒಂದು ವಾದ, ಇನ್ನೊಂದು ವಾದ ಕಣ್ಣಿಗೆ ಕಾಣದೇ ಇರುವಂತಹ ಪರಮಾತ್ಮ ಮಾತ್ರ ಸತ್ಯ, ಜಗತ್ತು ಸುಳ್ಳು ಅಂತ. ಹೀಗೆ 2 ವಾದಗಳು ಪ್ರಸಿದ್ಧವಾಗಿದ್ದು, ಅಷ್ಟೇ ಬಲಿಷ್ಠವಾಗಿದ್ದು. ಅಂತಹ ಎಲ್ಲ ವಾದಗಳನ್ನು ಕೂಡ ಮಧ್ವಾಚಾರ್ಯರು ಖಂಡಿಸಿ ಅವರು ಸ್ಥಾಪನೆ ಮಾಡಿದಂತಹ ಅದು ಸಿದ್ಧಾಂತ ಅಂತ ಹೇಳಿ, ಅದು ಮಧ್ವ ಸಿದ್ಧಾಂತ. ಆಚಾರ್ಯರು ಹೇಳ್ತಾರೆ, ಪರಮಾತ್ಮ ಯಾವ ರೀತಿಯಾಗಿ ಸತ್ಯವಾಗಿದ್ದಾರೋ ಅದೇ ರೀತಿಯಾಗಿ ಇಡೀ ಜಗತ್ತು ಕೂಡ ಏನಾಗಿದೆ, ಸತ್ಯವಾಗಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ
ನೀವೇನು ಹೇಳ್ತಾ ಇದ್ದೀರಿ, ಕಣ್ಣಿಗೆ ಕಾಣದೇ ಇರುವಂತಹ ಜಗತ್ತು ಸುಳ್ಳು ಅಂತ ಹೇಳ್ತಾ ಇದ್ದೀರಿ, ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವರ ಪ್ರಕಾರವಾದ ಏನು ಅಂತ ಹೇಳಿದರೆ, ನಾವೀಗ ಯಾವುದೋ ಒಂದು ಮಠ ಮಧ್ಯಾಹ್ನದ ಸಂದರ್ಭದಲ್ಲಿ ಸಮುದ್ರ ತೀರಕ್ಕೆ ಹೋದರೆ ಅಲ್ಲಿ ಸಮುದ್ರ ತೀರದಲ್ಲಿ ಕಪ್ಪೆ ಚಿಪ್ಪು ಕಾಣಿಸುತ್ತೆ. ಆ ಕಪ್ಪೆ ಚಿಪ್ಪು ದೂರದಿಂದ ನೋಡಿದಾಗ ಒಳ್ಳೆ ಹೊಳಿತಾ ಇರುತ್ತೆ, ನೋಡಿದಾಗ ಬೆಳ್ಳಿ ಅಂತ ಅನಿಸುತ್ತೆ. ಹತ್ತಿರ ಹೋಗಿ ನೋಡಿದ್ರಿ ಅಂತ ಗೊತ್ತಾಗುತ್ತೆ ಇದು ಬೆಳ್ಳಿ ಅಲ್ಲ, ಕಪ್ಪೆ ಚಿಪ್ಪು ಅಂತ ಅನಿಸುತ್ತೆ. ಅದೇ ರೀತಿ ರಾತ್ರಿ ಕತ್ತಲ ಸಂದರ್ಭದಲ್ಲಿ ಒಂದು ಯಾವುದೋ ಹಗ್ಗ ಬಿದ್ದಿದ್ರೆ ನಾವೇನು ಅಂದ್ಕೊಳ್ತೇವೆ, ಅದನ್ನು ಹಾವು ಅಂತ ಅಂದ್ಕೊಳ್ತೇವೆ. ಕೊನೆ ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಇದು ಹಾವಲ್ಲ, ಹಗ್ಗ ಅಂತ. ಆ ರೀತಿಯಾಗಿ ಇಡೀ ಜಗತ್ತು ಕೂಡ ನಮಗೆ ಏನಂತ ಕಾಣಿಸ್ತಾ ಇದೆ, ಸತ್ಯ ಅಂತ ಕಾಣಿಸ್ತಾ ಇದೆ. ಸತ್ಯ ಅಂತ ಕಾಣಿಸ್ತಾ ಇರೋದು ಹೇಗೆ ಅಂತ ಹೇಳಿದ್ರೆ, ಹೇಗೆ ಮಧ್ಯಾಹ್ನದ ಸಂದರ್ಭದಲ್ಲಿ ಕಪ್ಪೆ ಚಿಪ್ಪನ್ನು ನೋಡಿದರೆ ಬೆಳ್ಳಿ ಅಂತ ಕಾಣಿಸುತ್ತೋ, ರಾತ್ರಿಯ ಸಂದರ್ಭದಲ್ಲಿ ಹಗ್ಗವನ್ನು ನೋಡಿದರೆ ಹಾವು ಅಂತ ಕಾಣಿಸುತ್ತೋ, ಅದೇ ರೀತಿಯಾಗಿ ಇಡೀ ಜಗತ್ತು ಕೂಡ ನಮಗೆ ಏನಂತ ಕಾಣಿಸ್ತಾ ಇದೆ, ವಾಸ್ತವಿಕವಾಗಿ ಅದು ಸಮಸ್ತ ಸುಳ್ಳು, ಆದರೆ ಸತ್ಯ ಅಂತ ಕಾಣಿಸ್ತಾ ಇದೆ ಎಂಬುದಾಗಿ ಈ ರೀತಿಯಾದ ವಾದವನ್ನು ಮಾಡ್ತಾರೆ. ಅದೆಲ್ಲವನ್ನು ಕೂಡ ವಿಶೇಷವಾಗಿ ಆಚಾರ್ಯರು ಬ್ರಹ್ಮಸೂತ್ರದ ಆಧಾರದ ಅಡಿಯಲ್ಲಿ ಭಾಗವತ, ಮಹಾಭಾರತ, ಅನೇಕ ಪುರಾಣಗಳ ಆಧಾರದಲ್ಲಿ ಸಮಸ್ತವಾಗಿ ಖಂಡನೆ ಮಾಡ್ತಾರೆ. ಯಾಕೆ ಅಂದರೆ ಅವರೇನು ಹೇಳ್ತಾ ಇದ್ದಾರೆ, ಸಮುದ್ರದ ತೀರದಲ್ಲಿ ಮಧ್ಯಾಹ್ನ ಸಂದರ್ಭಕ್ಕೆ ಹೋದರೆ ಬೆಳ್ಳಿ ಥರ ಕಾಣಿಸುತ್ತೆ ಕಪ್ಪೆ ಚಿಪ್ಪು. ಅದಕ್ಕೆ ಅವರು ಕೊಡೋ ಲಾಜಿಕ್ ಏನು ಅಂತ ಹೇಳಿದ್ರೆ, ಹೇಗೆ ಆ ಕಪ್ಪೆ ಚಿಪ್ಪಿನಲ್ಲಿ ಕಾಣುವಂಥ ಬೆಳ್ಳಿ ಅದರಿಂದ ಏನಾದರೂ ಒಂದು ತಮ್ಗೆ ಮಾಡಲಿಕ್ಕಾಗುತ್ತೆ, ಬೆಳ್ಳಿ ತಮ್ಗೆ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಬೆಳ್ಳಿ ಇಲ್ಲವೇ ಇಲ್ಲ, ಅಲ್ಲಿ ಇರೋದು ಕಪ್ಪೆ ಚಿಪ್ಪು ಮಾತ್ರ. ಹಾಗಾಗಿ ಅದು ಸುಳ್ಳು ಅಂತ ಹೇಳ್ತಾರೆ. ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ, ಕಪ್ಪೆ ಚಿಪ್ಪಿನಲ್ಲಿ ಕಾಣುವಂತಹ ಬೆಳ್ಳಿ ಅದೇನಾಗುತ್ತೆ, ಅದರಿಂದ ಯಾವುದೋ ಒಂದು ವಸ್ತುವನ್ನು, ತಂಬಿಗೆಯನ್ನು, ಥಾಲಿಯನ್ನು, ಲೋಟವನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಸುಳ್ಳು. ಆದರೆ ಜಗತ್ತಿನಲ್ಲಿ ಒಂದು ಸತ್ಯವಾದಂತಹ ಬೆಳ್ಳಿ ಅಂತ ಇದೆ. ಇವತ್ತು ಮನೆಯಲ್ಲೆಲ್ಲ ಬೆಳ್ಳಿ ತಂಬಿಗೆ ಇರುತ್ತೆ, ಉದ್ಧಾರಣೆ ಇರುತ್ತೆ, ಲೋಟ ಇರುತ್ತೆ, ಪಂಚಪಾತ್ರ ಎಲ್ಲ ಇರುತ್ತೆ. ಅದೆಲ್ಲವೂ ಕೂಡ ಸತ್ಯ ಆಗಿದೆ. ಅದಕ್ಕೆ ಮಧ್ವಾಚಾರ್ಯರು ಒಂದು ಲಾಜಿಕ್ ಹೇಳ್ತಾರೆ. ಹೇಗೆ ಅಂದರೆ, ಇವತ್ತು ನಾವು ಒಂದು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ನೋಡಬೇಕು ಅಂತ ಹೇಳಿದರೆ ಅದು ಬೆಳ್ಳಿ ಅಂತ ಕಾಣಿಸುತ್ತೆ, ವಾಸ್ತವಿಕವಾಗಿ ಬೆಳ್ಳಿ ಇರೋದಿಲ್ಲ ಅಲ್ಲಿ. ಆದರೆ ಆ ಕಪ್ಪೆ ಚಿಪ್ಪು ನಮಗೆ ಬೆಳ್ಳಿ ಅಂತ ಅನಿಸ್ಬೇಕು ಅಂತ ಹೇಳಿದರೆ ನಾವು ಮೊದಲೇನು ನೋಡಿರಬೇಕು, ರಿಯಲ್ ಆಗಿ ಒಂದು ಬೆಳ್ಳಿ ನೋಡಿರಬೇಕು. ನಿಜವಾಗಿ ನಮ್ಮ ಮನೆಯಲ್ಲೋ, ಅಂಗಡಿಯಲ್ಲೋ, ಮಠದಲ್ಲೋ, ಮಂದಿರದಲ್ಲೋ ಒಂದು ನಿಜವಾದಂಥ ಬೆಳ್ಳಿಯನ್ನು ನೋಡ್ದೇನೆ ಸಮುದ್ರ ತೀರಕ್ಕೆ ಹೋದ ತಕ್ಷಣ ನಮ್ಗೆ ಬೆಳ್ಳಿ ಅಂತ ಅನಿಸೋದೇ ಇಲ್ಲ. ಯಾಕೆ? ನಮಗೆ ಮೊದಲು ಬೆಳ್ಳಿಯ ಜ್ಞಾನ ಇದ್ದರೆ ಅದು ಬೆಳ್ಳಿ ಅಂತ ನಮಗೆ ಜ್ಞಾನ ಬರುತ್ತೆ. ಅದೇ ರೀತಿಯಾಗಿ ರಾತ್ರಿ ನಾವು ಹಗ್ಗವನ್ನು ನೋಡಿ ಹಾವು ಅಂತ ಅಂದ್ಕೊಳ್ತೇವೆ, ವಾಸ್ತವಿಕವಾಗಿ ಹಾವು ಇರೋದಿಲ್ಲ. ಹಾಗಂತ ಹಾವು ಅನ್ನೋದು ಜಗತ್ತಿನಲ್ಲೇ ಇಲ್ವಾ? ಹಾವು ಜಗತ್ತಿನಲ್ಲಿ ಇದ್ದೇ ಇದೆ. ನಿಜವಾದಂತಹ ಹಾವನ್ನು ಮನೆಯಲ್ಲೋ, ಟಿ ವಿಯಲ್ಲೋ, ಝೂ ಅಲ್ಲೋ ನೋಡಿದಾಗ ನಮಗೇನು ಗೊತ್ತಾಗುತ್ತೆ, ರಾತ್ರಿ ಸಂದರ್ಭದಲ್ಲಿ ಏನೋ ಅಚಾನಕ್ಕಾಗಿ ಹಗ್ಗವನ್ನು ತುಳಿದರೆ ಹಾವು ಅಂತ ಅನಿಸುತ್ತೆ. ಹಾಗಾಗಿ ನಾವು ಒಂದು ವಸ್ತುವನ್ನು ಸುಳ್ಳು ಅಂತ ಹೇಳಬೇಕಾದ್ರೆ ನಿಜವಾದಂತಹ ಒಂದು ವಸ್ತು ಇರಲೇಬೇಕು. ನಿಜವಾಗಿ ನಾವು ಹಾವನ್ನೇ ನೋಡಿಲ್ಲ ಅಂದ ತಕ್ಷಣ, ಹಗ್ಗವನ್ನು ನೋಡಿದ ತಕ್ಷಣ ನಮ್ಗೆ ಹಾವಂತ ಜ್ಞಾನ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾವನ್ನು ಅನೇಕ ಸಲ ನೋಡಿದ್ದರೆ ಹಾವು ಅನ್ನುವಂಥ ವಸ್ತು ಈ ರೀತಿಯಾಗಿ ಇರುತ್ತೆ, ಹಗ್ಗದ ಥರ ಇರುತ್ತೆ ಅಂತ ಗೊತ್ತಾದಾಗ ಏನೋ ನಮ್ಮ ಕಣ್ಣಿನ ದೋಷದಿಂದಾಗಿ ಹಗ್ಗವನ್ನು ನೋಡಿದರೆ ಏನಂತ ಕಾಣಿಸುತ್ತೆ, ಹಾವು ಅಂತ ಕಾಣಿಸುತ್ತೆ. ಹಾಗಾಗಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣಿಸ್ತಾ ಇದೆ ಅಂತ ಒಪ್ಪಬೇಕಾದರೆ, ಅದೇ ರೀತಿಯಾಗಿ ಹಗ್ಗವನ್ನು ನೋಡಿದಾಗ ನಮಗೆ ಹಾವು ಅಂತ ಅನಿಸ್ಬೇಕು ಅಂತ ಆಗಿದ್ದರೆ, ನಿಜವಾದಂತಹ ಒಂದು ಹಾವು ಮತ್ತು ನಿಜವಾದಂತಹ ಬೆಳ್ಳಿ ಒಂದು ಕಡೆಯಲ್ಲಿ ನಾವು ನೋಡಿರಲೇಬೇಕು. ನಿಜವಾದಂತಹ ಬೆಳ್ಳಿಯನ್ನು ಮತ್ತು ಹಾವನ್ನು ನೋಡದೇನೆ ಸುಳ್ಳಾದಂತಹ ಒಂದು ಹಾವು ಅಥವಾ ಒಂದು ಬೆಳ್ಳಿ ಕಾಣಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇಷ್ಟು ಲಾಜಿಕ್ಕಿಂದಾಗಿ ಇದು ಸ್ಪಷ್ಟ, ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಯಾಕೆಂದರೆ ನಾವು ಹಾವು ಒಂದು ಸಲ ಹುಟ್ಟಿದಾಗಿನಿಂದ ನೇರವಾಗಿ ಅಥವಾ ಟಿ ವಿಯಲ್ಲೋ, ಝೂನಲ್ಲೋ ಹಾವನ್ನು ನೋಡೇ ಇಲ್ಲ, ಒಂದು ಸಲ ಹಾವನ್ನು ನೋಡೇ ಇಲ್ಲ. ಹಾಗಂದ ತಕ್ಷಣ ನಾವು ಹಗ್ಗ ನೋಡಿದ ತಕ್ಷಣ ನಮಗೆ ಹಾವು ಅಂತ ಗೊತ್ತಾಗೋದೇ ಇಲ್ಲ. ಯಾಕೆ? ನಮಗೆ ಹಾವಿನ ಜ್ಞಾನವೇ ಇಲ್ಲ. ಹಾವು ಅಂತ ಹೇಗಿರುತ್ತೆ, ಅದಕ್ಕೆ ಹೆಡೆ ಇರುತ್ತೆ, ಅದಕ್ಕೆ ವಿಷ ಇರುತ್ತೆ, ಅದು ಕಚ್ಚಿದ್ರೆ ನಮಗೆ ಸಾಯ್ತೇವೆ ಅಂತ ಜ್ಞಾನನೇ ಇರೋದಿಲ್ಲ ಅಂತ ಹೇಳ್ಬಿಟ್ರೆ, ಹಗ್ಗವನ್ನು ನೋಡಿದ ತಕ್ಷಣ ನಮಗೆ ಹಾವಂತ ಜ್ಞಾನ ಬರೋದೇ ಇಲ್ಲ. ಹಾಗಾಗಿ ನೀವು ಹೇಳ್ತಾ ಇರುವಂತಹ ವಾದ ಸರಿಯಲ್ಲ. ಜಗತ್ತು ಎಷ್ಟು ಸತ್ಯವಾಗಿದೆಯೋ ಅಷ್ಟೇ ಸತ್ಯ ಪರಮಾತ್ಮ. ಪರಮಾತ್ಮ ಯಾವ ರೀತಿಯಾಗಿ ಸತ್ಯವಾಗಿದ್ದಾನೋ ಅಷ್ಟೇ ಸತ್ಯವಾಗಿದೆ ಇಡೀ ಜಗತ್ತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಆದರೆ ಜಗತ್ತು ಸುಳ್ಳು ಅಂತ ಹೇಳ್ತಾರೆ. ಯಾವುದೋ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅದು ಸತ್ಯವಾಗಿರಬೇಕು. ಒಬ್ಬ ಕುಂಬಾರ
ಮಡಿಕೆ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಮಡಿಕೆ ಸತ್ಯವಾಗಿರುತ್ತೆ. ಯಾಕೆಂದರೆ ಸುಳ್ಳಾಗಿರುವಂತಹ ಒಂದು ವಸ್ತು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕುಂಬಾರ ಮಡಿಕೆಯನ್ನು ಮಾಡಿದ್ದಾನೆ, ಆದರೆ ಮಡಿಕೆ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ? ಯಾಕೆಂದರೆ ನಿರ್ಮಾಣ ಮಾಡಿದ್ದಾನೆ ಅಂತ ಇರಲೇಬೇಕು. ಹಾಗಾಗಿ ಇಡೀ ಜಗತ್ತು ಸತ್ಯವಾಗಿದೆ, ಅದನ್ನು ನಿರ್ಮಾಣ ಮಾಡಿದಂತಹ ಪರಮಾತ್ಮನು ಕೂಡ ಸತ್ಯವಾಗಿದ್ದಾನೆ ಎಂಬುದಾಗಿ ಅನೇಕ ರೀತಿಯಾದಂತಹ ಪ್ರಮಾಣಗಳ ಮೂಲಕ ಆಚಾರ್ಯರು ತಿಳಿಸ್ತಾರೆ. ಅದೇ ರೀತಿಯಾಗಿ ವೇದ ಎಂಬುದು ಪರಮ ಪ್ರಮಾಣ. ಯಾವುದೇ ಒಂದು ಸಿದ್ಧಾಂತಕ್ಕೆ ಆಗಲಿ ಮೂಲ ಪ್ರಮಾಣ ಯಾವುದು ಅಂತ ಹೇಳೋದು ವೇದಗಳು. ಅದಕ್ಕೆ ಆಚಾರ್ಯರು ತಿಳಿಸ್ತಾರೆ ವಿಶ್ವಂ ಸತ್ಯಂ ಎಂಬುದಾಗಿ ಅನೇಕ ರೀತಿಯಾದಂತಹ ವೇದಗಳು ತಿಳಿಸ್ತಾ ಇವೆ. ಹಾಗಾಗಿ ಜಗತ್ತನ್ನು ಸುಳ್ಳು ಅಂತ ಹೇಳಿಕ್ಕೆ ಬರೋದಿಲ್ಲ. ಇದನ್ನೇ ಆಚಾರ್ಯರು ಸರ್ವೇಶ ಹರಿ ವಿಶ್ವ ಎಲ್ಲತಾ ಪುಸಿ ಎಂಬ ದುರ್ವಾದಿಗಳ ಮತ ನೆರೆ ಖಂಡಿಸಿ, ಸರ್ವೇಶ ಹರಿ ವಿಶ್ವ ಎಲ್ಲತಾ ಪುಸಿ, ಪುಸಿ ಅಂತೇಳಿ ಸುಳ್ಳು ಅಂತ, ಪರಮಾತ್ಮನೂ ಸುಳ್ಳು ಈ ಕಡೆ ಜಗತ್ತು ಸುಳ್ಳು ಅಂತ ಹೇಳುವಂತಹ ಎಲ್ಲ ವಾದಗಳನ್ನು ಕೂಡ ಆಚಾರ್ಯರು ಖಂಡಿಸಿ ಸರ್ವೇಶ ಹರಿ ವಿಶ್ವ ಸತ್ಯವೆಂದರುಹಿದ ಅಂತ, ಪರಮಾತ್ಮನು ಸತ್ಯ, ಆ ಪರಮಾತ್ಮನು ಸೃಷ್ಟಿ ಮಾಡಿದಂತಹ ಜಗತ್ತು ಕೂಡ ಸತ್ಯ ಎಂಬುದಾಗಿ ಆಚಾರ್ಯರು ವಿಶೇಷವಾಗಿ ಸಾಧನೆ ಮಾಡ್ತಾರೆ. ಮತ್ತೆ ಮುಂದೆ ತಾವು ಯತ್ಯಾಶ್ರಮವನ್ನೆಲ್ಲ ಸ್ವೀಕಾರ ಮಾಡಿ ಮತ್ತೆ ಎಲ್ಲಿಗೆ ಹೋಗ್ತಾರೆ? ಬದರಿಕಾಶ್ರಮಕ್ಕೆ ಹೋಗ್ತಾರೆ. ಬದರಿಕಾಶ್ರಮಕ್ಕೆ ಪುನರಪಿ ಎಯ್ದಿ ವ್ಯಾಸಮುನಿ ಪದಕೆರಗಿ ಅಖಿಲ ವೇದಾರ್ಥಗಳನ್ನು ಪದುಮನಾಭನ ಮುಖದಿ ತಿಳಿದು ಬ್ರಹ್ಮತ್ವವೈದಿದ ಮಧ್ವಮುನಿರಾಯ ಗಭಿವಂದಿಪೆ ಅಂತ ಶ್ರೀಪಾದರಾಜು ತಿಳಿಸ್ತಾ ಇದ್ದಾರೆ. ನಾವು ಕೇಳಿದಂತೆ ಮಧ್ವಾಚಾರ್ಯರಿಗೆ 7 ವರ್ಷ ವಯಸ್ಸಿದ್ದಾಗ ಅವರು ಏನು ಮಾಡಿದ್ರು, ಒಂದು ಸಲ ಬದರಿಕಾಶ್ರಮಕ್ಕೆ ಹೋಗಿ ಎಲ್ಲ ಶಾಸ್ತ್ರಗಳನ್ನು ಕೂಡ ವೇದವ್ಯಾಸರಿಂದಾಗಿ ಅಧ್ಯಯನ ಮಾಡಿ ಬಂದಿದ್ದರು. ತಾವು ಅನಂತರ ದೊಡ್ಡವರಾಗಿ ದೊಡ್ಡ ಜ್ಞಾನಿಗಳಾಗಿ ಇಡೀ ಜಗದ್ಗುರುಗಳಾಗಿ ಮೆರೆದು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದರು. ಆ ಎಲ್ಲ ಗ್ರಂಥಗಳನ್ನು ಕೂಡ ನೇರವಾಗಿ ತಾವೇನು ಮಾಡ್ತಾರೆ, ಪುನರಪಿ ಎಯ್ದಿ ವ್ಯಾಸಮುನಿ ಪದಕೆರಗಿ ಅಖಿಲ ವೇದಾರ್ಥಗಳನ್ನು ಅಂತ ಅಲ್ಲಿ ಹೋಗಿ ತಾವು ರಚನೆ ಮಾಡಿರುವಂತಹ ಗ್ರಂಥಗಳನ್ನು ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಸಮರ್ಪಣೆ ಮಾಡಿ ತಾವೇನು ಮಾಡ್ತಾರೆ, ಮತ್ತೆ ಪುನಃ ಅನೇಕ ರೀತಿಯಾಗಿ ವೇದಗಳ ಅಧ್ಯಯನವನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಮಧ್ವಾಚಾರ್ಯರು ತಾವು ಅತಿ ದೊಡ್ಡ ಜ್ಞಾನಿಗಳು, ಜೀವೋತ್ತಮರಾಗಿದ್ದರೂ ಕೂಡ ಗುರುಗಳ ಮುಂದೆ, ವೇದವ್ಯಾಸ ದೇವರ ಮುಂದೆ ತಾವೊಬ್ಬ ಶಿಷ್ಯ ಅಂತ, ತಾವು ದೊಡ್ಡ ಸನ್ಯಾಸಿಗಳಾಗಿದ್ದರೂ ಕೂಡ ಆ ಬದರಿಕಾಶ್ರಮ ಕ್ಷೇತ್ರಕ್ಕೆ ಹೋಗಿ ತಾವು ವಿಶೇಷವಾಗಿ ವೇದವ್ಯಾಸ ದೇವರಿಂದ ವೇದದ ಅನೇಕ ರಹಸ್ಯವಾದಂತಹ ಅರ್ಥಗಳನ್ನು ಮತ್ತೆ ತಾವು ಉಪದೇಶ ಪಡೀತಾರೆ ಎಂಬುದಾಗಿ ತಿಳಿಯುತ್ತಾರೆ. ಈ ರೀತಿಯಾಗಿ ಪದುಮನಾಭನ ಮುಖದಿ ತಿಳಿದು, ಅಂದರೆ ಪದುಮನಾಭ ಅಂತ ಹೇಳಿದ್ರೆ ಪರಮಾತ್ಮ, ಯಾವ ವೇದವ್ಯಾಸ ದೇವರು, ಅಂತಹ ವೇದವ್ಯಾಸ ದೇವರಿಂದಾಗಿ ಅನೇಕ ಶಾಸ್ತ್ರಗ್ರಂಥಗಳನ್ನು ರಚನೆ ಮಾಡಿ ತಾವೇನು ಮಾಡ್ತಾರೆ, ಬ್ರಹ್ಮತ್ವವೈದಿದ ಮಧ್ವಮುನಿರಾಯ ಅಭಿವಂದಿಪೆ ಅಂತ. ಇವಾಗ ಇರುವಂತಹ ಬ್ರಹ್ಮದೇವರು ಅನ್ನೋದು ಅದು ಒಂದು ಪದವಿ ಅಂತೆ. ಹೇಗೆ ಒಂದು ಪ್ರೈಮ್ ಮಿನಿಸ್ಟರ್ ಪದವಿ ಅಂತ ಇರುತ್ತೆ, ಅದಕ್ಕೆ 5 ವರ್ಷ ಆದ ಮೇಲೆ ಎಲೆಕ್ಷನ್ ಆಗುತ್ತೆ, ಮತ್ತು ಇನ್ನೊಬ್ಬ ಪ್ರೈಮ್ ಮಿನಿಸ್ಟರ್ ಬರ್ತಾರೆ. ಹಾಗೆ ಬ್ರಹ್ಮ ಅನ್ನೋದು ಒಂದು ಪದವಿ ಅಂತೆ. ಬ್ರಹ್ಮದೇವರ ಪದವಿಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ. ಆ ವ್ಯಕ್ತಿ 100 ವರ್ಷ ತಮ್ಮ ಆಯಸ್ಸು ಮುಗಿದ ಮೇಲೆ ಮೋಕ್ಷಕ್ಕೆ ಹೋಗ್ತಾರೆ. ಆವಾಗ ಹಿಂದೆ ಯಾರು ವಾಯುದೇವರಾಗಿರ್ತಾರೋ ಆ ವಾಯುದೇವರೇನೆ ಮುಂದೆ ಬ್ರಹ್ಮ ಪದವಿಗೆ ಬರ್ತಾರೆ ಅಂತ, ಅದು ಒಂದು ಪದವಿ. ಆ ರೀತಿಯಾಗಿ ಇವಾಗ ವಾಯುದೇವರು ತಾವೇನು ಮಾಡ್ತಾರೆ, ಮುಂದೆ ಬ್ರಹ್ಮತ್ವ ವೈದ್ಯ ಬ್ರಹ್ಮದೇವರ ಪದವಿಗೆ, ಇಡೀ ಜಗತ್ತನ್ನೇ ಸೃಷ್ಟಿ ಮಾಡುವಂತಹ ಚತುರ್ಮುಖ ಬ್ರಹ್ಮದೇವರ ಪದವಿಗೆ ನೀವು ಬರ್ತೀರ ಮಧ್ವಾಚಾರ್ಯರೇ. ಹಾಗಾಗಿ ನೀವು ಭಾವಿ ಬ್ರಹ್ಮರು ಅಂತ ಕರೆಸ್ಕೊಳ್ತೀರಾ. ಅಂತಹ ಮಧ್ವ ಮುನಿರಾಯ ಅಭಿವಂದಿಪೆ ಅಂತ ಅಂತಹ ಮಧ್ವಾಚಾರ್ಯರಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಮಧ್ವಾಚಾರ್ಯರು ತಾವು ಅತ್ಯಂತ ದೊಡ್ಡ ಜ್ಞಾನಿಗಳಾಗಿದ್ದರೂ ಕೂಡ ಪರಮಾತ್ಮನ ಹತ್ತಿರ ಯಾವಾಗ ಹೋಗ್ತಾ ಇದ್ದರೋ ಆವಾಗೆಲ್ಲವೂ ಕೂಡ ನಿರಂತರವಾಗಿ ಶಾಸ್ತ್ರಾರ್ಥದ ಚಿಂತನೆ, ವೇದವ್ಯಾಸ ದೇವರಿಂದಾಗಿ ಅನೇಕ ರೀತಿಯಾದಂತಹ ಉಪದೇಶಗಳನ್ನು ಪಡಿತಾ ತಾವು ಬರ್ತಾ ಇದ್ರು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಮಧ್ವಾಚಾರ್ಯರು 2ನೇ ಬಾರಿ ಬದರಿ ಕ್ಷೇತ್ರಕ್ಕೆ ಹೋಗಿ ಪುನಃ ಪಾಜಕ ಕ್ಷೇತ್ರಕ್ಕೆ, ಉಡುಪಿ ಕ್ಷೇತ್ರಕ್ಕೆ ಬರ್ತಾರೆ. ಬಂದಾಗ ಅವರು 21 ಕುಭಾಷ್ಯಗಳ ಬೇರನ್ನು ತರಿದ ಶ್ರೀಕರಾರ್ಚಿತ ನೊಲಮೆ ಶಾಸ್ತ್ರ ರಚಿಸಿ ಲೋಕತ್ರಯದೊಳಿದ್ದ ಸುರರು ಆಲಿಸುವಂತೆ ಆ ಕಮಲನಾಭಾದಿ ಯತಿ ನಿಖರ ಕೊರೆದ ಅಂತ ಹೇಳ್ತಾ ಇದ್ದಾರೆ.
ಮಧ್ವಾಚಾರ್ಯರು ಬರುವುದಕ್ಕಿಂತ ಮುಂಚೆ ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಬ್ರಹ್ಮಸೂತ್ರಗಳು ಓಂ ಓಂ ಅಥಾಥೋ ಬ್ರಹ್ಮಜಿಜ್ಞಾಸ ಓಂ ಎಂಬಂತಹ ಏನು ಬ್ರಹ್ಮಸೂತ್ರಗಳಿದ್ದಾವೆ, ಆ ಬ್ರಹ್ಮಸೂತ್ರಗಳಿಗೆ 21 ಜನ ಭಾಷ್ಯವನ್ನು ಬರೆದಿದ್ದರು ಅಂತೆ. ಆ 21 ಭಾಷ್ಯಗಳು ಕೂಡ ಯಾವ ರೀತಿಯಾಗಿ ಇದ್ವು ಅಂತ ಹೇಳಿದರೆ, ಯಾವಾಗಲೂ ಕೂಡ ಒಂದು ವ್ಯಾಖ್ಯಾನ, ಟಿಪ್ಪಣಿ, ಟೀಕೆ ಇವೆಲ್ಲವೂ ಕೂಡ ಹೇಗಿರಬೇಕು ಅಂದರೆ, ಮೂಲ ಗ್ರಂಥವನ್ನು ಯಾರೋ ರಚನೆ ಮಾಡಿರ್ತಾರೋ ಅವರ ಅಭಿಪ್ರಾಯಕ್ಕೆ ಸರಿ ಹೊಂದುತ್ತಾ ಇರಬೇಕು ಅಂತೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಯಾವುದೋ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಆ ಗ್ರಂಥ ತುಂಬ ಕಷ್ಟ, ಎಲ್ಲರಿಗೂ ಅರ್ಥ ಆಗೋದಿಲ್ಲ ಅಂತ ಅದಕ್ಕೆ ಒಬ್ಬ ಟಿಪ್ಪಣಿ ಅಂತ ಬರೀತಾನೆ. ಟಿಪ್ಪಣಿ ಅಂತ ಹೇಳಿದ್ರೆ ಅದರಲ್ಲಿ ಏನು ಹೇಳಿದ್ದಾರೋ ಅದನ್ನು ವಿಸ್ತಾರವಾಗಿ ಇನ್ನೊಬ್ಬರಿಗೆ ಅರ್ಥವಾಗುವಂತೆ ಬರೀತಾನೆ. ಇನ್ನೊಬ್ಬ ಆ ಟಿಪ್ಪಣಿಗೆ ಇನ್ನೊಬ್ಬ ವ್ಯಾಖ್ಯಾನ ಅಂತ ಇನ್ನೊಬ್ಬರು ಬರೀತಾರೆ. ಹೀಗೆ ಬರಿತಾ ಬರಿತಾ ಹೋಗಬೇಕಾದರೆ ಅವರು ಹೇಗೆ ಬರೆದಿರಬೇಕು ಅಂದರೆ, ಮೊದಲು ಯಾರು ಮೂಲ ಗ್ರಂಥವನ್ನು ಬರೆದಿದ್ದಾನೋ ಆ ವ್ಯಕ್ತಿಯ ಅಭಿಪ್ರಾಯ ಏನಿದೆನೋ ಅದಕ್ಕೆ ಸಮ್ಮತವಾಗಿ ಅದಿರಬೇಕು. ಆದರೆ ಮಧ್ವಾಚಾರ್ಯರು ಬರೋದಕ್ಕಿಂತ ಮುಂಚೆ ಬಂದಂತಹ ಏನು 21 ಬ್ರಹ್ಮಸೂತ್ರ ಭಾಷ್ಯಗಳಿದ್ದವೋ ಅವೆಲ್ಲವೂ ಕೂಡ ವೇದವ್ಯಾಸ ದೇವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿದ್ದವು ಎಂಬುದಾಗಿ ಹೇಳ್ತಾರೆ. ವಿಶೇಷವಾಗಿ ಭಾರತೀ ವಿಜಯ, ಸಂವಿಧಾನಂದ, ಬ್ರಹ್ಮಘೋಷ, ಶತಾನಂದ, ಉದ್ವರ್ತ, ವಿಜಯ, ರುದ್ರಭಟ್ಟ, ವಾಮನ, ಭಾಸ್ಕರ, ಪಿಶಾಚ ಎಂಬುದಾಗಿ 21 ವಾದಗಳು, ಆ 21 ದರ್ಶನಗಳು, ಸಿದ್ಧಾಂತಗಳು ಕೂಡ ಅವೆಲ್ಲವೂ ಕೂಡ ವೇದವ್ಯಾಸ ದೇವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿದ್ದು ಅಂತೆ. ವೇದವ್ಯಾಸ ದೇವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿದ್ದು ಅಂತ ನಾವು ಹೇಳ್ತೇವೆ. ಅವ್ರು ಹೇಳ್ತಾರೆ ನೀವು ರಚನೆ ಮಾಡಿದಂತಹ ಶಾಸ್ತ್ರ ಏನಾಗಿದೆ ವೇದವ್ಯಾಸ ದೇವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿದೆ ಅಂತ ಅವ್ರು ಹೇಳ್ತಾರೆ. ಹಾಗಾದರೆ ಯಾವುದು ನಿಜವಾಗಿ ವಿರುದ್ಧವಾದದ್ದು, ಯಾವುದು ನಿಜವಾಗಿ ಸಮ್ಮತವಾದದ್ದು ಅಂತ ಪ್ರಶ್ನೆ ಬರುತ್ತೆ. ಯಾಕೆಂದರೆ ನಾವು ಸರಿ ಅಂತ ನಾವು ಹೇಳ್ಕೊಳ್ತೇವೆ, ಅವ್ರು ಸರಿ ಅಂತ ಅವ್ರು ಹೇಳ್ಕೊಳ್ತಾರೆ. ಹಾಗೆ ನಿಜವಾಗಿ ಯಾವುದು ವೇದವ್ಯಾಸ ದೇವರ ಅಭಿಪ್ರಾಯಕ್ಕೆ ಸಮ್ಮತವಾದದ್ದು ಅಂತ ಹೇಳಿದರೆ, ಮಧ್ವವಿಜಯದಲ್ಲಿ ನಾವು ಕೇಳುವಂತೆ ಮಧ್ವಾಚಾರ್ಯರು ವೇದವ್ಯಾಸರ ದೇವರ ದರ್ಶನಕ್ಕೆ ಅಂತ ಬದರಿಕಾಶ್ರಮ ಕ್ಷೇತ್ರಕ್ಕೆ ಹೋದಾಗ ಸ್ವತಃ ವೇದವ್ಯಾಸ ದೇವರೇ ಹೇಳುವಂತಹ ಮಾತು, ನಾವು ರಚನೆ ಮಾಡಿರುವಂತಹ ಬ್ರಹ್ಮಸೂತ್ರ ಗ್ರಂಥಕ್ಕೆ 21 ಜನ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ, ಭಾಷ್ಯವನ್ನು ರಚನೆ ಮಾಡಿದ್ದಾರೆ. ಆದರೆ ಯಾವ ಭಾಷ್ಯವೂ ಕೂಡ ನಮ್ಮ ಅಭಿಪ್ರಾಯಕ್ಕೆ ಸಮ್ಮತವಾದದ್ದಲ್ಲ ಅಂತ ಸ್ವಯಂ ವೇದವ್ಯಾಸ ದೇವರೇನೆ ಹೇಳ್ತಾರೆ. ಇಷ್ಟು ಹೇಳಿ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಹಾಗಾಗಿ ನಮ್ಮ ಮನಸ್ಸಿನ ನಿಜವಾದಂತಹ ಆಂತರ್ಯ ಏನು, ಅಭಿಪ್ರಾಯ ಏನು ಅಂತ ತಿಳಿದವರು ನೀವೊಬ್ಬರೇನೆ, ಮಧ್ವಾಚಾರ್ಯರೇ ನೀವೊಬ್ಬರೇನೆ. ಹಾಗಾಗಿ ನೀವು ಹೋಗಿ ಆ ಒಂದು ಸುಂದರವಾದಂತಹ ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡಿ ಎಂಬುದಾಗಿ ತಿಳಿಸ್ತಾರೆ. ಅವರ ಮಾತಿನಂತೆ ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡ್ತಾರೆ. ಆ ಬ್ರಹ್ಮಸೂತ್ರ ಭಾಷ್ಯದ ಬಗ್ಗೆ ಮಧ್ವವಿಜಯದಲ್ಲಿ ಹೇಳಬೇಕಾದರೆ, ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವ ಮಗಣಯ್ಯ ಸದ್ಗುಣಂ ಸಾಧಯತ್ ಸಕಲ ದೋಷವರ್ಜಿತಂ ಜ್ಞಾನಭಕ್ತಿದ ಅನಂತ ಸೌಖ್ಯದಂ ಅಂತ ಮಧ್ವಾಚಾರ್ಯರು ರಚನೆ ಮಾಡಿದಂತಹ ಯಾವ ಬ್ರಹ್ಮಸೂತ್ರ ಭಾಷ್ಯ ಹೇಗಿತ್ತು ಅಂತ ಹೇಳಿದರೆ, ವ್ಯಾಸದೇವ ಹೃದಯಾತಿ ವಲ್ಲಭಂ ಅಂತೆ, ವೇದವ್ಯಾಸ ದೇವರ ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡುವಂತಹ ಶಾಸ್ತ್ರ. ಅದೇ ರೀತಿಯಾಗಿ ಪರಮಾತ್ಮ ಅನಂತ ಗುಣ ಪರಿಪೂರ್ಣ, ಸಕಲ ದೋಷ ವರ್ಜಿತ ಎಂಬುದಾಗಿ ಸಾಧನೆ ಮಾಡುವಂತಹ, ಅದೇ ರೀತಿಯಾಗಿ ಆ ಒಂದು ಬ್ರಹ್ಮಸೂತ್ರ ಭಾಷ್ಯವನ್ನು ಅಧ್ಯಯನ ಮಾಡಿದರೆ ಎಲ್ಲ ವಿಧವಾದಂತಹ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡುವಂತಹ ಶ್ರೇಷ್ಠ ಗ್ರಂಥ ಎಂಬುದಾಗಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ವಿಚಾರವನ್ನು ತಿಳಿಸ್ತಾರೆ, ಬಾಲಸಂಘಮಪಿ ಬೋಧಯದ್ಭುಷಂ ದುರ್ನಿರೂಪ ವಚನಂಚ ಪಂಡಿತೈಹಿ ಅಂತ. ಅಂದರೆ ವೇದವ್ಯಾಸ ದೇವರ ಬ್ರಹ್ಮಸೂತ್ರಕ್ಕೆ ರಚನೆ ಮಾಡಿದಂತಹ ಬ್ರಹ್ಮಸೂತ್ರ ಭಾಷ್ಯ, ಮಧ್ವಾಚಾರ್ಯರು ರಚನೆ ಮಾಡಿದಂತಹ ಗ್ರಂಥ ಅದು ಹೇಗಿತ್ತು ಅಂತ ಹೇಳಿದರೆ, ಅದನ್ನು ಚಿಕ್ಕ ಚಿಕ್ಕ ಹುಡುಗರು ಓದಿದ್ರು ಕೂಡ ಅರ್ಥ ಆಗ್ತಾ ಇತ್ತು ಅಂತೆ. ಅದೇ ರೀತಿಯಾಗಿ ದುರ್ನಿರೂಪ ವಚನಂಚ ಪಂಡಿತೈಹಿ ಅಂತ, ಕೆಲವೊಮ್ಮೆ ದೊಡ್ಡ ದೊಡ್ಡ ವಿದ್ವಾಂಸರು ಓದಿದರೂ ಕೂಡ ಅರ್ಥ ಆಗ್ತಾ ಇರಲಿಲ್ಲ ಎಂಬುದಾಗಿ ತಿಳಿಸ್ತಾರೆ. ಇದರ ಆಂತರ್ಯ ಏನು ಅಂತ ಹೇಳಿದರೆ, ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುವಂತಹ ಚಿಕ್ಕ ಚಿಕ್ಕ ಜ್ಞಾನಿಗಳು, ಸಣ್ಣ ಸಣ್ಣ ಜ್ಞಾನಿಗಳು ಕೂಡ ಭಕ್ತಿಯಿಂದಾಗಿ ಅದನ್ನು ಓದಿದರೆ, ಬ್ರಹ್ಮಸೂತ್ರ ಭಾಷ್ಯವನ್ನು ಓದಿದರೆ ಅವರಿಗೆ ಸುಲಭವಾಗಿ ಅರ್ಥ ಆಗ್ತಾ ಇತ್ತು. ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೇ ಇರುವಂತಹ ಎಂತಹ ದೊಡ್ಡ ಜ್ಞಾನಿಯಾದವನು ಬ್ರಹ್ಮಸೂತ್ರ ಭಾಷೆಯನ್ನು ಓದಿದರೂ ಕೂಡ ಅವನಿಗೆ ಅರ್ಥ ಆಗ್ತಾ ಇರಲಿಲ್ಲ ಎಂಬುದಾಗಿ ತಿಳಿಸ್ತಾರೆ.
ಹಾಗಾಗಿ ಯಾವುದೇ ಒಂದು ಗ್ರಂಥ ಅದು ನಮಗೆ ಮನದಟ್ಟು ಆಗುವಂತೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ನಮಗೆ ಆ ಗ್ರಂಥವನ್ನು ರಚನೆ ಮಾಡಿದವರಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಇರಬೇಕು. ಆವಾಗ ಮಾತ್ರ ಆ ಗ್ರಂಥ ನಮ್ಮ ಹೃದಯಕ್ಕೆ ಇಳಿಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಸುಮ್ಮನೆ ಪದ ಪದ ಅರ್ಥ ಆಗುತ್ತೆ ಅಷ್ಟೇ, ಆದರೆ ನಿಜವಾದಂತಹ ಅದರ ಸ್ವಾರಸ್ಯ ಏನು ಅಂತ ನಮಗೆ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಈ ಒಂದು ಮಧ್ವಾಚಾರ್ಯರ ಗ್ರಂಥ ಇತ್ತು ಎಂಬುದಾಗಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಮಧ್ವಾಚಾರ್ಯರ ಗ್ರಂಥವನ್ನು ಒಂದು ಬಲಮುರಿ ಶಂಖಕ್ಕೆ ಹೋಲಿಸ್ತಾರೆ. ಬಲಮುರಿ ಶಂಖ ಅತ್ಯಂತ ಶ್ರೇಷ್ಠವಾದಂತಹ ಶಂಖಗಳಲ್ಲಿ ಅತ್ಯಂತ ಶ್ರೇಷ್ಠ ಶಂಖ ಅದು ಬಲಮುರಿ ಶಂಖ ಅಂತ. ಅಂತಹ ಬಲಮುರಿ ಶಂಖವನ್ನು ಪೂಜೆ ಮಾಡಿದರೆ ಯಾವ ರೀತಿಯಾಗಿ ನಮಗೆ ಎಲ್ಲ ವಿಧವಾದಂತಹ ಅಭೀಷ್ಟಗಳು ಕೂಡ ಸಿಗ್ತಾವೋ, ಅದೇ ರೀತಿಯಾಗಿ ಈ ಒಂದು ಮಧ್ವಾಚಾರ್ಯರು ರಚನೆ ಮಾಡಿದಂತಹ ಗ್ರಂಥವನ್ನು ಅಧ್ಯಯನ ಮಾಡೋದರಿಂದಾಗಿ ನಮಗೆ ಎಲ್ಲ ವಿಧವಾದಂತಹ ಅಭೀಷ್ಟಗಳು ಕೂಡ ಸಿಗುತ್ತೆ ಎಂಬುದಾಗಿ ಇಲ್ಲಿ ಆಚಾರ್ಯರ ಗ್ರಂಥದ ಮಹಿಮೆಯನ್ನು ವಿಶೇಷವಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ತಿಳಿಸಿ ಮುಂದೆ ಆ ಲೋಕತ್ರಯದೊಳಿದ್ದ ಸುರರು ಆಲಿಸುವಂತೆ ಕಮಲನಾಭಾದಿ ಇತಿ ನಿಖರ ಕೊರೆದ ಅಂತ ಮಧ್ವಾಚಾರ್ಯರು ತಾವು ರಚನೆ ಮಾಡಿದಂತಹ ಗ್ರಂಥಗಳನ್ನು ತಾವೇ ಮಾಡ್ತಾಯಿದ್ರು. ಎಲ್ಲ ಸಭೆ ಸಮಾರಂಭಗಳಲ್ಲಿ ಉಪನ್ಯಾಸ ಮಾಡ್ತಾಯಿದ್ರು, ಪ್ರವಚನ ಮಾಡ್ತಾಯಿದ್ರು ಅಂತೆ. ಪ್ರವಚನ ಮಾಡಬೇಕಾದ್ರೆ ಒಂದು ದಿನ ಆಂಧ್ರ ಪ್ರದೇಶದ ಒಂದು ಭಾಗ, ಗೋದಾವರಿ ನದಿಯ ತೀರ, ಅಲ್ಲಿ ಒಬ್ಬ ದೊಡ್ಡ ವಿದ್ವಾಂಸರು ಇರ್ತಾರೆ. ಅವರು ಶೋಭನ ಭಟ್ಟರು ಅಂತ. ಆ ಶೋಭನ ಭಟ್ಟರು ತಾವೇನು ಮಾಡ್ತಾರೆ, ಮಧ್ವಾಚಾರ್ಯರ ಈ ಒಂದು ಪ್ರವಚನವನ್ನು ಅವರ ಪಾಠವನ್ನು ಕೇಳಿ ಕೊನೆಗೆ ತಾವು ಅವರ ಶಿಷ್ಯರಾಗಿ ಮುಂದೆ ಅವರಿಂದಾಗಿಯೇ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಪದ್ಮನಾಭ ತೀರ್ಥರು ಎಂಬುದಾಗಿ ಪ್ರಖ್ಯಾತರಾಗ್ತಾರೆ. ಅಂತಹ ಪದ್ಮನಾಭ ತೀರ್ಥರಿಗೆ ನಿರಂತರವಾಗಿ ತಾವು ರಚನೆ ಮಾಡಿದಂತಹ ಸಮಸ್ತ ಗ್ರಂಥಗಳನ್ನು ಎಲ್ಲವನ್ನು ಕೂಡ ರಚನೆ ಮಾಡ್ತಾರೆ. ಮುಂದೆ ಮಧ್ವಾಚಾರ್ಯರು ಅನುವ್ಯಾಖ್ಯಾನ ಅಂತ ರಚನೆ ಮಾಡ್ತಾರೆ. ಯಾವ ಇವತ್ತು ಶ್ರೀಮನ್ಯಾಯ ಸುಧಾ ಅಂತ ಜಯತೀರ್ಥರು ಒಂದು ಟೀಕಾ ಗ್ರಂಥವನ್ನು ರಚನೆ ಮಾಡಿದ್ದಾರೋ ಅದು ಯಾವುದು ಅಂತ ಹೇಳಿದ್ರೆ ಮಧ್ವಾಚಾರ್ಯರು ರಚನೆ ಮಾಡಿದಂತಹ ಅನುವ್ಯಾಖ್ಯಾನ ಗ್ರಂಥಕ್ಕೆ ಅದು ಟಿಪ್ಪಣಿ ರೂಪದಲ್ಲಿ ಇದೆ. ಆ ಜಯತೀರ್ಥರಿಗಿಂತ ಅನುವ್ಯಾಖ್ಯಾನಕ್ಕೆ ಮೊದಲು ಟಿಪ್ಪಣಿಯನ್ನು ರಚನೆ ಮಾಡಿದ್ಯಾರು ಅಂತ ಹೇಳಿದ್ರೆ ಈ ಒಂದು ಪದ್ಮನಾಭ ತೀರ್ಥರು ತಾವು ಮಧ್ವಾಚಾರ್ಯರಿಂದಾಗಿ ನೇರವಾಗಿ ಪಾಠವನ್ನು ಕೇಳಿ ಆ ಮಧ್ವಾಚಾರ್ಯರ ಅನುವ್ಯಾಖ್ಯಾನ ಎಂಬ ಗ್ರಂಥಕ್ಕೆ ಸನ್ಯಾಯ ರತ್ನಾವಳಿ ಎಂಬಂತಹ ಒಂದು ಟೀಕಾ ಗ್ರಂಥವನ್ನು ರಚನೆ ಮಾಡ್ತಾರೆ. ಈ ರೀತಿಯಾಗಿ ಆ ಕಮಲನಾಭಾದಿ ಯತಿ ನಿಖರ ಕೊರೆದ ಅಂತ ಕಮಲನಾಭ ಯತಿ ಅಂತ ಹೇಳಿ ಪದ್ಮನಾಭ ಯತಿ ಅಂತಹ ಪದ್ಮನಾಭ ತೀರ್ಥರಿಗೆ ವಿಶೇಷವಾಗಿ ಎಲ್ಲ ಶಾಸ್ತ್ರಗ್ರಂಥಗಳನ್ನು ಕೂಡ ಉಪದೇಶ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ತಿಳಿಸಿ ಮುಂದೆ ಹೇಳ್ತಾರೆ, ಜಯ ಜಯಿತು ದುರ್ವಾದಿ ಮತ ತಿಮಿರ ಮಾರ್ತಾಂಡ, ಜಯ ಜಯಿತು ವಾದಿಗಜ ಪಂಚಾನನ, ಜಯ ಜಯಿತು ಚಾರ್ವಾಕ ಗರ್ವ ಪರ್ವತ ಕುಲಿಶ, ಜಯ ಜಯ ಜಗನ್ನಾಥ ಮಧ್ವನಾಥ ಎಂಬುದಾಗಿ ಮಧ್ವಾಚಾರ್ಯರಿಗೆ ಜಯವಾಗಲಿ ಅಂತ ತಿಳಿಸ್ತಾ ಇದ್ದಾರೆ. ಇವರು ಇಲ್ಲಿ ಒಟ್ಟು 3 ಅಂಶಗಳನ್ನು ಹೇಳ್ತಾರೆ. ಒಂದು ದುರ್ವಾದಿ ಮತ ತಿಮಿರ ಮಾರ್ತಾಂಡ, ವಾದಿಗಜ ಪಂಚಾನನ, ಚಾರ್ವಾಕ ಗರ್ವ ಪರ್ವತ ಕುಲಿಶ ಅಂತ ಹೇಳ್ತಾ ಇದ್ದಾರೆ. ಏನು ಈ ವಿಶಿಷ್ಟ ಅಂತ ಹೇಳಿದರೆ, ದುರ್ವಾದಿ ಮತ ತಿಮಿರ ಮಾರ್ತಾಂಡ ಅಂತ ಹೇಳಿದ್ರೆ ಹಿಂದೆ ನಾವು ಕೇಳಿದಂತೆ 21 ಮತಗಳಿದ್ದವು. ಆ ಎಲ್ಲ ಮತಗಳು ಹೇಗಿದ್ದವು ಅಂತ ಹೇಳಿದ್ರೆ ಕತ್ತಲೆಯಂತೆ ಇದ್ದವು ಎಂಬುದಾಗಿ ತಿಳಿಸ್ತಾರೆ. ಹೇಗೆ ಒಂದು ಕೊಠಡಿಯಲ್ಲಿ ಯಾವುದೋ ಒಂದು ದೊಡ್ಡ ಹಾಲ್ನಲ್ಲೋ ರೂಮ್ನಲ್ಲೋ ಬೇಕಾದಷ್ಟು ನಮಗೆ ಬೇಕಾದಂತಹ ದೊಡ್ಡ ದೊಡ್ಡ ಸಂಪತ್ತು ಎಲ್ಲವೂ ಕೂಡ ಇರುತ್ತೆ, ಆದರೆ ಅದು ನಮಗೆ ಕಾಣಿಸ್ತಾ ಇರೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಏನಿದೆ, ದೊಡ್ಡದಾದಂತಹ ಗಟ್ಟಿ ಕತ್ತಲೆ ಇದೆ. ಆ ಕತ್ತಲೆಯಲ್ಲಿ ಒಂದು ಹೆಜ್ಜೆಯನ್ನು ಕೂಡ ನಾವು ಮುಂದಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟರೆ ಅಲ್ಲಿ ಏನಿದೆ ಅಂತ ಗೊತ್ತಾಗದೆ ನಾವೇನು ಮಾಡ್ಬಿಡ್ತೀವಿ, ಬಿದ್ದು ಬಿಡ್ತೇವೆ. ಆ ರೀತಿಯಾಗಿ ಮಧ್ವಾಚಾರ್ಯರು ಬರೋದಕ್ಕಿಂತ ಮುಂಚೆ ಇದ್ದಂತಹ ಎಲ್ಲ 21 ವಾದಗಳು ಕೂಡ ಕತ್ತಲೆಯಂತೆ ಇದ್ದವು ಅಂತ. ಯಾಕೆ ಅಂದರೆ ಅವುಗಳು ನಮಗೆ ಪರಮಾತ್ಮನ ಬಗ್ಗೆ ಸರಿಯಾಗಿ ತೋರಿಸ್ತಾ ಇರಲಿಲ್ಲ, ಪರಮಾತ್ಮನ ದರ್ಶನವನ್ನು ನಮಗೆ ಸರಿಯಾಗಿ ಮಾಡಿಸ್ತಾ ಇರಲಿಲ್ಲ. ಹಾಗಾಗಿ ಮಧ್ವಾಚಾರ್ಯರು ಬಂದು ಅವರೇನು ಮಾಡ್ತಾರೆ, ಆ ಎಲ್ಲ ಮತಗಳನ್ನು ಕೂಡ ಖಂಡನೆ ಮಾಡಿ, ಹೇಗೆ ಸೂರ್ಯ ಬಂದಾಗ ಕತ್ತಲೆ ಎಂಬುದು ನಾಶವಾಗಿ ಹೋಗುತ್ತೋ ಹಾಗಾಗಿ ಅಂತಹ ಮಧ್ವಾಚಾರ್ಯರೆಂಬ
ಎಂಬಂತಹ ಮಾರ್ತಾಂಡ ಅಂತ ಹೇಳಿದ್ರೆ ಸೂರ್ಯ ಅಂತ. ಮಧ್ವಾಚಾರ್ಯರೆಂಬಂತಹ ಸೂರ್ಯ ಉದಯಿಸಿದಾಗ ಹುಟ್ಟಿದಾಗ ಎಲ್ಲ ಕತ್ತಲೆ ಎಂಬಂತಹ ಮತಗಳು ಕೂಡ ನಾಶವಾಗಿ ಹೋದವು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ವಿಶೇಷವಾಗಿ ಮಧ್ವಯುಗದಲ್ಲಿ ಕೇಳುವಂತೆ ಪುಂಡರೀಕಪುರಿ ಎಂಬಂತಹ ಒಬ್ಬ ವಿದ್ವಾಂಸ, ಆ ವಿದ್ವಾಂಸನೊಟ್ಟಿಗೆ ಮಧ್ವಾಚಾರ್ಯರು ವಾದ ಮಾಡಲಿಕ್ಕೆ ಶುರು ಮಾಡ್ತಾರೆ. ವಾದ ಮಾಡಲಿಕ್ಕೆ ಯಾವ ರೀತಿಯಾಗಿ ಅಂತ ಹೇಳಿದರೆ, ಸಾಮಾನ್ಯವಾಗಿ ವಾದ ಅಂತ ಹೇಳಿದರೆ ಅನೇಕ ಗಂಟೆಗಳ ಕಾಲ ವಾದ ಆಗುತ್ತೆ. ಆದರೆ ಈ ಪುಂಡರೀಕಪುರಿ ಮತ್ತು ಮಧ್ವಾಚಾರ್ಯರ ನಡುವೆ ವಾದ ಇನ್ನೇನು ಪ್ರಾರಂಭ ಆಗಬೇಕು, ವಾದ ಪ್ರಾರಂಭವೇ ಆಗಲಿಲ್ಲ ಅಂತೆ. ಯಾಕೆ ಅಂದರೆ ಆ ಪುಂಡರೀಕಪುರಿ ಅನ್ನುವಂಥ ವಿದ್ವಾಂಸ ಮಧ್ವಾಚಾರ್ಯರ ಮುಖದಲ್ಲಿ ಇದ್ದಂತಹ ತೇಜಸ್ಸನ್ನು, ಕಾಂತಿಯನ್ನು ನೋಡಿ ಅವನಿಗೆ ಬಾಯಿಯಿಂದ ಮಾತೇ ಬರಲಿಲ್ಲ ಅಂತೆ. ಕೊನೆಗೆ ಅವನೇ ಮಾಡಿಬಿಟ್ಟ, ವಾದವನ್ನೇ ಮಾಡದೇನೆ ಮಧ್ವಾಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಸೋತೆ ಎಂದು ಒಪ್ಪಿಕೊಂಡು ಬಿಟ್ಟ ಅಂತೆ. ಇದು ಮಧ್ವಾಚಾರ್ಯರ ತೇಜಸ್ಸಿಗೆ ಇದ್ದಂತಹ ಒಂದು ಬಲ. ಕೊನೆಗೆ ಮಧ್ವಾಚಾರ್ಯರೇನೆ ತಾವೇ ಅವನು ಏನು ಹೇಳಬೇಕಾಗಿತ್ತೋ ಅದೆಲ್ಲವನ್ನು ಕೂಡ ತಾವೇ ಹೇಳ್ತಾರೆ ಅಂತೆ. ಆ ಪುಂಡರೀಕಪುರಿ ಏನೇನು ಅನುವಾದ ಮಾಡಬೇಕಾಗಿತ್ತೋ ಅದೆಲ್ಲವನ್ನು ಕೂಡ ತಾವೇ ಅನುವಾದ ಮಾಡಿ ಅದೆಲ್ಲವೂ ಕೂಡ ತಪ್ಪು ಅಂತ ಮತ್ತೆ ಪುನಃ ತಾವೇ ಅದನ್ನು ಅನುವಾದ ಮಾಡ್ತಾರೆ. ಈ ರೀತಿಯಾಗಿ ತಾವು ವಿಶೇಷವಾಗಿ ದುರ್ವಾದಿ ಮತ ತಿಮಿರ ಮಾರ್ತಾಂಡ ಅಂತ ಅನೇಕ ವಾದಿಗಳನ್ನು ಗೆಲ್ತಾ ಬರ್ತಾರೆ. ಅದೇ ರೀತಿಯಾಗಿ ತತ್ವೋದ್ಯೋತ ಎಂಬಂತಹ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ತತ್ವೋದ್ಯೋತ ಗ್ರಂಥ ಅದು ವಾದ ಗ್ರಂಥ, ಅಂದರೆ ವಾದವನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದರು ಎಂಬುದಾಗಿ ತಿಳಿಸುವಂತಹ ಗ್ರಂಥ. ಅಂತಹ ಒಂದು ಗ್ರಂಥವನ್ನು ರಚನೆ ಮಾಡ್ತಾರೆ. ಅದೇ ರೀತಿಯಾಗಿ ವಾದಿ ಗಜ ಪಂಚಾನನ ಅಂತ ಎರಡನೇ ಅಂಶ. ವಾದಿ ಗಜ ಪಂಚಾನನ ಅಂತ ಹೇಳಿದ್ರೆ, ಪಂಚಾನನ ಅಂದರೆ ಸಿಂಹ ಅಂತ. ವಾದಿಗಳೆಂಬಂತಹ ಗಜಗಳಿಗೆ, ಆನೆಗಳಿಗೆ ಮಧ್ವಾಚಾರ್ಯರು ಸಿಂಹದಂತೆ ಇದ್ದರು ಎಂಬುದಾಗಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಮೂರನೇದಾಗಿ ಚಾರ್ವಾಕ ಗರ್ವ ಪರ್ವತ ಕುಲಿಶ ಅಂತ. ಚಾರ್ವಾಕರು ಅಂತ ಹೇಳಿ ನಾವು ನಿನ್ನೆ ಕೇಳಿದಂತೆ ಇಡೀ ಜಗತ್ತು ಅದು ನಾವು ಇವಾಗ ಇದ್ದೇವೆ, ನಮಗೆ ಇನ್ನೊಂದು ಜನ್ಮ ಅಂತ ಇಲ್ಲ. ಧರ್ಮ ಅಧರ್ಮ, ಪುಣ್ಯ ಪಾಪ, ನರಕ ಸ್ವರ್ಗ ಯಾವುದೂ ಇಲ್ಲ, ಪರಮಾತ್ಮನೂ ಇಲ್ಲ. ಎಷ್ಟು ವರ್ಷ ಬದುಕ್ತಿರೋ ಅಷ್ಟು ವರ್ಷ ಆರಾಮಾಗಿರಿ, ಸಾಲ ಮಾಡಿ ಆದರೂ ತುಪ್ಪ ತಿನ್ನಿ. ಯಾಕೆ ಅಂತ ಹೇಳಿದ್ರೆ ಗರುಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗೆ ನಾವು ಒಬ್ಬ ವ್ಯಕ್ತಿನ ಸಾಲ ತೆಗೆದುಕೊಂಡಿರ್ತೇವೆ, ಕೊನೆಗೆ ಏನೋ ಆಗಿ ಆ ವ್ಯಕ್ತಿಗೆ ಮೋಸವನ್ನು ಮಾಡಿ ನಾವೇನು ಮಾಡ್ತೀವಿ, ಆ ಸಾಲವನ್ನು ತೀರಿಸೋದೇ ಇಲ್ಲ. ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಗರುಡ ಪುರಾಣದಲ್ಲಿ ಹೇಳುವಂತೆ ನಾವು ಸತ್ತು ನರಕಕ್ಕೆ ಹೋದಾಗ ಅಲ್ಲಿ ನಮಗೆ ಸಾಲ ಕೊಟ್ಟಿರುವಂಥ ವ್ಯಕ್ತಿ ಎದುರುಗಡೆ ಬರ್ತಾನೆ ಅಂತೆ. ಸಾಲ ಕೊಟ್ಟಿರುವಂಥ ವ್ಯಕ್ತಿ ತಾನು ಸತ್ತು ನರಕಕ್ಕೆ ಬಂದಾಗಲೂ ಕೂಡ ಈ ವ್ಯಕ್ತಿ ಹತ್ತಿರ ಏನು ಮಾಡ್ತಾನೆ, ಸಾಲವನ್ನು ವಾಪಸ್ ಕೊಡು ಅಂತ ಕೇಳ್ತಾನೆ ಅಂತೆ. ತಾನು ಬದುಕಿದ್ದಾಗಲ ಆದರೆ ಕೈಯಲ್ಲಿ ದುಡ್ಡು ಇರ್ತಾ ಇತ್ತು, ಬೆಳ್ಳಿ ಬಂಗಾರ ಎಲ್ಲ ಇರ್ತಾ ಇತ್ತು. ಈಗ ಸತ್ತು ನರಕಕ್ಕೆ ಬಂದಿದ್ದಾನೆ, ಕೊಡಲಿಕ್ಕೆ ಏನೂ ಇಲ್ಲ, ಆದರೆ ಅವನ ಋಣ ಇವನ ಮೇಲೆ ಇದೆ. ಹಾಗಾಗಿ ಯಮಭಟರು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸಾಲವನ್ನು ಯಾರು ತೆಗೆದುಕೊಂಡಿರ್ತಾನೋ ಅವನ ಮೈಯಿಂದಾಗಿ ಮಾಂಸವನ್ನು ಕಿತ್ತಿ ಸಾಲ ಕೊಟ್ಟಂತಹ ವ್ಯಕ್ತಿಗೆ ಅದನ್ನು ಕೊಡ್ತಾರೆ ಅಂತ. ಇದೇ ತಗೋ ನಿನ್ನ ಸಾಲ ಅಂತ ಆ ವ್ಯಕ್ತಿ ಸಂತೋಷದಿಂದಾಗಿ ಇವನ ಮಾಂಸವನ್ನು ತಿಂತಾನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಚಾರ್ವಾಕ ಹೇಳ್ತಾರೆ, ಸತ್ತ ಮೇಲೆ ಸ್ವರ್ಗ ನರಕ ಧರ್ಮ ಅಧರ್ಮ ಪಾಪ ಪುಣ್ಯ ಯಾವುದೂ ಇಲ್ಲ, ಇರುವುದು ಇದೊಂದೇ ಜನ್ಮ. ಈ ಜನ್ಮದಲ್ಲಿ ಯಥೇಚ್ಛವಾಗಿ ಭೋಗವನ್ನು ಮಾಡಿ ನಿಮ್ಮ ಹತ್ತಿರ ಅನುಭವಿಸಲಿಕ್ಕೆ ದುಡ್ಡು ಇಲ್ಲ ಅಂತ ಹೇಳಿದ್ರೆ, ಇನ್ನೊಬ್ಬರ ಮನೆಯನ್ನು ಕಳ್ಳತನ ಮಾಡಲಿಕ್ಕೆ ನಿಮಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರ ಹತ್ತಿರ ಸಾಲವನ್ನಾದರೂ ಮಾಡಿ ಯಥೇಚ್ಛವಾಗಿ ಭೋಗವನ್ನು ಅನುಭವಿಸಿ ಎಂಬುದಾಗಿ ತಿಳಿಸ್ತಾರೆ. ಇಷ್ಟೆಲ್ಲ ಅಂಶಗಳನ್ನು ಮಧ್ವಾಚಾರ್ಯರು ಖಂಡನೆ ಮಾಡ್ತಾ ಹೋಗ್ತಾರೆ. ಧರ್ಮ ಮತ್ತು ಅಧರ್ಮ ಇದೇನಿಲ್ಲ, ಇವು ಇಲ್ಲವೇ ಇಲ್ಲ ಅಂತ ತಿಳಿಸ್ತೀರಿ. ಆದರೆ ಯಾವುದೇ ಒಂದು ದರ್ಶನ, ಶಾಸ್ತ್ರ ಅಥವಾ ಒಂದು ಸಿದ್ಧಾಂತ, ಮತ ಅಂತ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಟ್ಟು 4 ಇರಬೇಕು ಅಂತೆ. ಒಂದು ವಿಷಯ, ಅಧಿಕಾರಿ, ಪ್ರಯೋಜನ, ಸಂಬಂಧ ಅಂತ. ಈಗ ಯಾವುದೇ ಒಂದು ಸಿದ್ಧಾಂತ ಇದೆ ಅಂತ ಅಂದ್ಕೊಳ್ಳಿ. ಇವತ್ತು ಒಂದು ಮಧ್ವ ಸಿದ್ಧಾಂತ ಅಂತ ಇದೆ. ಮಧ್ವ ಸಿದ್ಧಾಂತವನ್ನು ಅದಕ್ಕೆ ವಿಷಯ, ಸಬ್ಜೆಕ್ಟ್ ಏನು, ಪರಮಾತ್ಮನೇ ಅದಕ್ಕೆ ವಿಷಯ. ಅದೇ ರೀತಿಯಾಗಿ ಅಧಿಕಾರಿಗಳು, ಮಧ್ವ ಸಿದ್ಧಾಂತವನ್ನು ಅಧ್ಯಯನ ಮಾಡಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಅಧಿಕಾರಿಗಳು ಯಾರು ಅಂತ ಹೇಳಿದ್ರೆ, ಯಾರು ಮೋಕ್ಷವನ್ನು ಬಯಸ್ತಾರೋ ಅವರು ಅಧಿಕಾರಿಗಳು ಅಂತ.
ಅದೇ ರೀತಿಯಾಗಿ ಪ್ರಯೋಜನ ಇರಬೇಕಲ್ಲ, ಏನಾದರೂ ಒಂದು ಯೂಸ್ ಇರಬೇಕು ಅದರಿಂದ. ಮಧ್ವ ಸಿದ್ಧಾಂತನೂ ಅಧ್ಯಯನ ಮಾಡೋದ್ರಿಂದಾಗಿ ಪ್ರಯೋಜನ ಏನು? ಮೋಕ್ಷವೇ ಸಿಗುತ್ತೆ. ಹೀಗೆ ಪ್ರತಿಯೊಂದು ಗ್ರಂಥಗಳಿಗೂ ಕೂಡ ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಅಂತ 4 ಇರ್ತವೆ. ಅನುಬಂಧ ಚತುಷ್ಟಯಗಳು ಅಂತ ಕರೀತಾರೆ. ಹಾಗಾಗಿ ನಿಮ್ಮದು ಏನು? ಒಂದು ಸಿದ್ಧಾಂತ, ಚಾರ್ವಾಕ ಸಿದ್ಧಾಂತ ಅಂತ ನೀವು ಹೇಳ್ಕೊಳ್ತೀರಿ. ಚಾರ್ವಾಕ ಸಿದ್ಧಾಂತ ಅಂತ ಒಂದು ಇರಬೇಕು ಅಂತ ಹೇಳಿದರೆ ಅದಕ್ಕೇನಿರಬೇಕು? ಒಂದು ವಿಷಯ, ಸಬ್ಜೆಕ್ಟ್ ಅಂತ ಇರಬೇಕು. ನಿಮ್ಮ ಸಿದ್ಧಾಂತಕ್ಕೆ ಸಬ್ಜೆಕ್ಟ್ ಏನು ಅಂತ ಮಧ್ವಾಚಾರ್ಯರು ಪ್ರಶ್ನೆ ಮಾಡ್ತಾರೆ ಚಾರ್ವಾಕರ ಹತ್ತಿರ. ವಾಸ್ತವಿಕವಾಗಿ ನೀವೇನು ಮಾಡೋದಿಲ್ಲ, ಧರ್ಮ ಮತ್ತು ಅಧರ್ಮಗಳನ್ನು ಒಪ್ಪೋದೇ ಇಲ್ಲ. ಹಾಗಾಗಿ ನಿಮ್ಮ ಸಿದ್ಧಾಂತಕ್ಕೆ ಮೊದಲನೇದಾಗಿ ವಿಷಯವೇ ಇಲ್ಲ, ಒಂದು ಸಬ್ಜೆಕ್ಟ್ ಅಂತಲೇ ಇಲ್ಲ. ಇಲ್ಲ, ನಾವು ಧರ್ಮ ಅಧರ್ಮವನ್ನು ಒಪ್ತೀವಿ ಅಂತ ಹೇಳಿದರೆ ಅವ್ರು ಒಪ್ಕೊಳ್ತಾರೆ ಕೊನೆಗೆ. ಯಾಕೆ? ಧರ್ಮ ಅಧರ್ಮಗಳನ್ನು ಒಪ್ಕೊಳ್ಳದೆ ಹೋದರೆ ನಮ್ಮ ಸಿದ್ಧಾಂತಕ್ಕೆ ಒಂದು ಸಬ್ಜೆಕ್ಟ್ ಇಲ್ಲ ಅಂತ ಆಗ್ಬಿಡುತ್ತೆ, ಕೊನೆಗೆ ನಮ್ಮ ಸಿದ್ಧಾಂತವೇ ಅಲ್ಲ ಅಂತ ಆಗ್ಬಿಡುತ್ತೆ ಅಂತ. ಸೊ ಕೊನೆಗೆ ಅವ್ರ ಕಡೆಯಿಂದ ಧರ್ಮ ಅಧರ್ಮಗಳನ್ನು ಒಪ್ಪಿಸ್ತಾರೆ ಮಧ್ವಾಚಾರ್ಯರು. ಅವ್ರು ಒಪ್ಕೊಳ್ಳೋದಿಲ್ಲ, ಮಧ್ವಾಚಾರ್ಯರು ಒಪ್ಪಿಸ್ತಾರೆ. ಸರಿ, ಇದನ್ನೇ ಏನು ಮಾಡಿದ್ರಿ ನೀವು? ಧರ್ಮ ಮತ್ತು ಅಧರ್ಮ ಅಂತ ಒಂದು ಇದೆ ಅಂತ ಒಪ್ಕೊಂಡ್ರಿ. ಬಟ್ ಆ ಧರ್ಮ ಅಧರ್ಮ ನಮಗೆ ಕಣ್ಣಿಗೆ ಕಾಣಿಸುತ್ತಾ? ಕಣ್ಣಿಗೆ ಕಾಣಿಸೋದಿಲ್ಲ. ಮತ್ತು ಧರ್ಮ ಅಧರ್ಮ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಅನೇಕ ವೇದಗಳಲ್ಲಿ ಇದು ಧರ್ಮ, ಇದು ಅಧರ್ಮ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ವೇದವನ್ನು ಕೂಡ ಒಪ್ಪಲೇಬೇಕು. ವೇದವನ್ನು ಒಪ್ಪದೇ ನಾವು ಕೇವಲ ಧರ್ಮ ಅಧರ್ಮ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಸರಿಯಾಗೋದಿಲ್ಲ. ಯಾಕೆ? ಧರ್ಮ ಮತ್ತು ಅಧರ್ಮ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾಗಿ ವೇದವನ್ನು ಕೂಡ ಒಪ್ಪಬೇಕು. ವೇದವನ್ನು ಹೀಗೆ ಮಧ್ವಾಚಾರ್ಯರು ಅನೇಕ ವಾದಗಳ ಮೂಲಕ ಚಾರ್ವಾಕ ಸಿದ್ಧಾಂತದವರೆಗೆ ಧರ್ಮ ಮತ್ತು ಅಧರ್ಮ ಇದೆ ಅಂತ ಒಪ್ಪಿಸ್ತಾರೆ. ಆ ಧರ್ಮ ಅಧರ್ಮಗಳನ್ನು ಒಪ್ಪಿಸಿ ಅವನ್ನು ಪ್ರತಿಪಾದನೆ ಮಾಡುವಂತಹ ವೇದ ಅಂತ ಅದು ಇದೆ ಅಂತ ಒಪ್ಪಿಸ್ತಾರೆ. ಕೊನೆಗೆ ಆ ವೇದ ಎಂಬುದು ಅಪೌರುಷೇಯ ಅಂತಲೂ ಒಪ್ಪಿಸ್ತಾರೆ. ಕೊನೆಗೆ ಆ ವೇದದಲ್ಲಿ ಹೇಳಿರುವಂತಹ ಪರಮಾತ್ಮ ಸರ್ವೋತ್ತಮ ಎನ್ನುವಂಥ ಅಂಶವನ್ನು ಕೂಡ ಒಪ್ಪಿಸ್ತಾರೆ ಎಂಬುದಾಗಿ ದೀರ್ಘವಾಗಿ ಆ ಚಾರ್ವಾಕ ಸಿದ್ಧಾಂತದ ಖಂಡನೆ ಎಂಬುದು ವಿಷ್ಣು ತತ್ವ ನಿರ್ಣಯ ಎನ್ನುವಂಥ ಗ್ರಂಥದಲ್ಲಿ ಬರುತ್ತೆ. ಅದನ್ನೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಶ್ರೀಪಾದರಾಜರು ಹೇಳ್ತಾರೆ, ಚಾರ್ವಾಕ ಗರ್ವ ಪರ್ವತ ಕುಲಿಶ ಅಂತ. ಚಾರ್ವಾಕರಿಗೆ ಭಾರಿ ಅಹಂಕಾರ, ಆಗಿನ ಕಾಲದಲ್ಲಿ ಪ್ರಸಿದ್ಧವಾದ ಸಿದ್ಧಾಂತ, ನಾಸ್ತಿಕ್ಯ ಯಾವುದೂ ಇಲ್ಲ ಅಂತ. ಅಂತಹ ಅವರಿಗೆ ಭಾರಿ ಅಹಂಕಾರ. ಅವರ ಅಹಂಕಾರ ಎಂಬಂತಹ ಪರ್ವತವನ್ನು ನೀವು ಪುಡಿ ಪುಡಿ ಮಾಡಿ ಹಾಕಿದರೆ ಅಂತೆ. ಹೇಗೆ ಅಂತ ಹೇಳಿದರೆ, ಚಾರ್ವಾಕ ಗರ್ವ ಪರ್ವತ ಕುಲಿಶ ಅಂತ. ಕುಲಿಶ ಅಂತ ಹೇಳಿದರೆ ವಜ್ರಾಯುಧ ಅಂತ. ಅವರ ಪರ್ವತವನ್ನು ಹೇಗೆ ಇಂದ್ರನ ವಜ್ರಾಯುಧ ಎಲ್ಲ ಪರ್ವತಗಳನ್ನು ಕೂಡ ಪುಡಿ ಪುಡಿ ಮಾಡಿ ಹಾಕುತ್ತೋ ಅದೇ ರೀತಿಯಾಗಿ ಆ ಚಾರ್ವಾಕರ ಅಹಂಕಾರವನ್ನು ನೀವು ಕೂಡ ಏನು ಮಾಡಿದಿರಿ? ಪುಡಿ ಪುಡಿ ಮಾಡಿ ಹಾಕಿದಿರಿ ಎಂಬುದಾಗಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಮುಂದೆ ಅನೇಕ ರೀತಿಯಾದಂತಹ ಅಂಶಗಳನ್ನು ಹೇಳ್ತಾರೆ. ಚಾರ್ವಾಕರ ಇನ್ನೊಂದು ಸಿದ್ಧಾಂತ ಏನು ಅಂತ ಹೇಳಿದರೆ, ಜಗತ್ತಿನಲ್ಲಿ ನಾವು ಜನರಿಗೆ ಉಪಕಾರ ಮಾಡ್ತಾ ಇದ್ದೀವಿ ಅಂತ ಅವರ ಸಿದ್ಧಾಂತ. ಏನು ಸಿದ್ಧಾಂತ ಅಂತ ಹೇಳಿದರೆ, ಇವತ್ತು ನಾವೆಲ್ಲ ಮಾಡ್ತಾ ಇದ್ದೇವೆ, ಒಂದು ಧರ್ಮ ಒಂದು ಅಧರ್ಮ ಅಂತ ಇದೆ. ಧರ್ಮಾಚರಣೆ ಅಂತ ನಾವು ತುಂಬ ಕಷ್ಟಪಟ್ಟು ಈ ಏಕಾದಶಿ ವ್ರತ, ಕೃಷ್ಣಾಷ್ಟಮಿ ವ್ರತ ಉಪವಾಸ, ಸ್ನಾನ ಮಾಡೋ ತನಕ ಏನೂ ತಿನ್ನಬಾರ್ದು, ದೇವರ ಪೂಜೆ ಆಗೋ ತನಕ ಏನೂ ತಿನ್ನಬಾರ್ದು, ದೇವರ ಪೂಜೆ ನೈವೇದ್ಯ ಹಸ್ತೋದಕ ಎಲ್ಲ ಆದಮೇಲೆ ಊಟ ಮಾಡಬೇಕು, ಹೀಗೆ ಸಂಧ್ಯಾ ವಂದನೆ ಮಾಡಬೇಕು ಸಮಯಕ್ಕೆ ಸರಿಯಾಗಿ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು ತಣ್ಣೀರಿನಲ್ಲಿ, ಹೀಗೆ ಅಂತ ಅನೇಕ ಧರ್ಮಗಳಿದ್ದಾವೆ. ಈ ಧರ್ಮಗಳಿಂದಾಗಿ ಜನರೇನು ಮಾಡ್ತಾ ಇದ್ದಾರೆ? ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ನಾವು ಧರ್ಮ ಅಧರ್ಮ ಯಾವುದೂ ಕೂಡ ಇಲ್ಲ ಅಂತ ಜನರನ್ನು ಸುಖಿಗಳನ್ನಾಗಿ ಮಾಡ್ತಾ ಇದ್ದೇವೆ ಅಂತ ಚಾರ್ವಾಕ ಸಿದ್ಧಾಂತ. ಅಂದರೆ ಧರ್ಮ ಮತ್ತು ಅಧರ್ಮ ಅಂತ ಒಂದು ಇದ್ದರೆ ಈ ಜನರು ಪಾಪ ವ್ರತ ಉಪವಾಸ, ಒಂದು ಏಕಾದಶಿ ಎರಡು ಏಕಾದಶಿ ಅಂತ ಕಷ್ಟಪಟ್ಟು ಉಪವಾಸ ಮಾಡ್ತಾರೆ. ಧರ್ಮ ಇದ್ಯಾವುದು ಇಲ್ಲ ಅಂತ ಹೇಳ್ಬಿಟ್ರೆ ಏಕಾದಶಿ ಇಲ್ಲ, ಕೃಷ್ಣಾಷ್ಟಮಿ ಇಲ್ಲ, ಯಾವ ವ್ರತ ಇಲ್ಲ, ಉಪವಾಸ ಇಲ್ಲ, ಏನು ಸ್ನಾನ ಗೀನ ಏನೂ ಇಲ್ಲ. ಇದರಿಂದ ಜನರು ಏನಾಗ್ತಾರೆ? ಆರಾಮವಾಗಿ ಇರ್ತಾರೆ, ಸುಖಿಗಳಾಗಿ ಇರ್ತಾರೆ. ಹಾಗಾಗಿ ನಾವು ಜನರು ಆರಾಮವಾಗಿ ಇರಬೇಕು, ಅವರು ಉಪವಾಸ ಇತ್ಯಾದಿ ಕಷ್ಟವನ್ನು ಪಡಬಾರದು ಅಂತ ನಾವೇನು ಮಾಡ್ತಾ ಇದ್ದೇವೆ? ಧರ್ಮ ಅಧರ್ಮ ಯಾವುದೂ ಕೂಡ ಇಲ್ಲ ಅಂತ ಸಾಧನೆ ಮಾಡ್ತಾ ಇದ್ದೀವಿ ಅಂತ ಆ ಚಾರ್ವಾಕರು ತಿಳಿಸ್ತಾರೆ. ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾ ಇದ್ದಾರೆ, ಧರ್ಮ ಇವತ್ತು ಜಗತ್ತಿನಲ್ಲಿ ಏನು ನಡೀತಾ ಇದೆ ಅದರಿಂದಾಗಿ ಲೋಕದಲ್ಲಿ ಇರುವಂತಹ ಜನರಿಗೆ ಯಾವುದೇ ರೀತಿಯಾದಂತಹ ಕಷ್ಟ ಇಲ್ಲ, ಹೊರತು ಅದರಿಂದಾಗಿ ಅವರಿಗೆ ಸುಖವೇ ಆಗ್ತಾ ಇದೆ ಅಂತ. ಅದಕ್ಕೆ ಒಂದು ಅಂಶವನ್ನು ಹೇಳ್ತಾ ಇದ್ದಾರೆ, ಜಗತ್ತಿನಲ್ಲಿ ಒಂದು ವೇಳೆ
ಧರ್ಮ ಮತ್ತು ಅಧರ್ಮ ಯಾವುದೂ ಕೂಡ ಇಲ್ಲವೇ ಇಲ್ಲ ಅಂತ ಹೇಳಿಬಿಟ್ರೆ ಆವಾಗ ಜನರು ಸ್ವಚ್ಛಂದವಾಗಿ ವರ್ತನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಒಬ್ಬ ವ್ಯಕ್ತಿ ಒಬ್ಬ ಮನೆಗೆ ಹೋಗ್ತಾನೆ, ಇನ್ನೊಬ್ಬ ವ್ಯಕ್ತಿ ಮನೆಗೆ ಹೋಗ್ತಾನೆ, ಅಲ್ಲಿ ಹೋಗಿ ಕಳ್ಳತನ ಮಾಡಿಕೊಂಡು ಬರ್ತಾನೆ. ಯಾಕೆ? ಕಳ್ಳತನ ಮಾಡೋದು ತಪ್ಪು ಅಂತ ಹೇಳೇ ಇಲ್ಲ, ಏನು ಬೇಕಾದರೂ ಮಾಡ್ಬೋದು, ಧರ್ಮ ಅಧರ್ಮ ಏನೂ ಇಲ್ಲ. ಕಳ್ಳತನ ಮಾಡೋದು ಅವನ ಇಷ್ಟ, ಅವನಿಗೆ ದುಡ್ಡು ಬೇಕಾಗಿತ್ತು, ಆ ಮನೆಗೆ ಹೋಗಿ ಕಳ್ಳತನ ಮಾಡಿದ. ಹಾಗಾಗಿ ಜಗತ್ತಿನಲ್ಲಿ ಕಳ್ಳತನ ಹೆಚ್ಚಾಗುತ್ತೆ. ಇನ್ನೊಬ್ಬ ವ್ಯಕ್ತಿಗೆ ಯಾವುದೋ ಒಂದು ಮಹಿಳೆಯನ್ನು ಅನುಭವಿಸಬೇಕಂತ ನೇರವಾಗಿ ಹೋಗಿ ಅತ್ಯಾಚಾರಾದಿಗಳನ್ನು ಮಾಡ್ತಾನೆ. ಅದು ತಪ್ಪಲ್ಲ, ಅಧರ್ಮ ಅಲ್ಲ. ಯಾಕೆ? ಚಾರ್ವಾಕ ಹೇಳಿದ್ದಾನೆ ಜಗತ್ತಿನಲ್ಲಿ ಧರ್ಮವೂ ಇಲ್ಲ ಅಧರ್ಮವೂ ಇಲ್ಲ ಅಂತ. ಹಾಗಾಗಿ ಜಗತ್ತಿನಲ್ಲಿ ಈ ರೀತಿಯಾದಂತಹ ಅಧರ್ಮ ಎಂಬುದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಹಾಗಾಗಿ ಈ ರೀತಿಯಾದಂತಹ ಲೋಕದಲ್ಲಿ ಹಿಂಸೆ ಜಾಸ್ತಿ ಆಗ್ತಾ ಹೋದರೆ ಅದರಿಂದಾಗಿ ಜನರಿಗೆ ಇನ್ನಷ್ಟು ದುಃಖ ಆಗುತ್ತೆ ಹೊರತು ಸುಖವಂತೂ ಸರ್ವಥಾ ಆಗೋದಿಲ್ಲ. ಯಾಕೆಂದರೆ ಯಾವುದೋ ಒಬ್ಬ ವ್ಯಕ್ತಿ ನನ್ನ ಮನೆಗೆ ಬಂದು ನನ್ನ ಮನೆಯಲ್ಲಿದ್ದಂತಹ ಸಂಪತ್ತನ್ನು ಕಳ್ಳತನ ಮಾಡಿದರೆ ನನಗೇನಾಗುತ್ತೆ? ದುಃಖ ಆಗುತ್ತೆ. ಹಾಗಾಗಿ ಜಗತ್ತಿನಲ್ಲಿ ಇದರಿಂದಾಗಿ ದುಃಖ ಜಾಸ್ತಿ ಆಗುತ್ತೆ ಹೊರತು ಸುಖ ಅಂತೂ ಸರ್ವಥಾ ಆಗೋದೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಇದನ್ನು ಪ್ರತಿಪಾದನೆ ಮಾಡ್ತಾ ಇರುವಂಥ ನಿನಗೂ ಅಂದರೆ ಚಾರ್ವಾಕನಿಗೂ ಕೂಡ ಇದರಿಂದ ಏನಾಗುತ್ತೆ? ದುಃಖವೇ ಆಗುತ್ತೆ ಅಂತ. ಯಾಕೆ ಅಂದರೆ ಜಗತ್ತಿನಲ್ಲಿ ಧರ್ಮ ಅಧರ್ಮ ಇಲ್ಲ ಅಂತ ಯಾರು ಹೇಳಿದ್ದು? ನೀನು ಹೇಳಿದ್ದು, ಚಾರ್ವಾಕ ಹೇಳಿದ್ದು. ಹಾಗಾಗಿ ಜಗತ್ತಿನಲ್ಲಿರುವಂತಹ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲು ಬರೋದು ನಿನ್ನ ಮನೆಗೆ ಬರ್ತಾರೆ, ನಿನ್ನ ಮನೆಯಲ್ಲಿದ್ದಂತಹ ದುಡ್ಡು ಬೆಳ್ಳಿ ಬಂಗಾರ ಎಲ್ಲನೂ ಕೂಡ ಅಪಹಾರ ಮಾಡ್ಕೊಂಡು ಹೋಗ್ತಾರೆ. ಯಾಕೆಂದರೆ ಹೇಳಿದ್ದೆ ನೀನು, ಕಳ್ಳತನ ಮಾಡೋದು ತಪ್ಪಲ್ಲ, ಸುಲಿಗೆ ಮಾಡೋದು ತಪ್ಪಲ್ಲ, ಅತ್ಯಾಚಾರಾದಿಗಳನ್ನು ಮಾಡೋದು ತಪ್ಪಲ್ಲ, ಇನ್ನೊಬ್ಬರ ಸಂಪತ್ತನ್ನು ಅಪಹಾರ ಮಾಡೋದು ತಪ್ಪಲ್ಲ, ಇನ್ನೊಬ್ಬರಿಗೆ ಹೊಡೆಯೋದು ತಪ್ಪಲ್ಲ, ಇನ್ನೊಬ್ಬರ ಅನ್ನವನ್ನು ಕಸಿಯೋದು ತಿನ್ನೋದು ತಪ್ಪಲ್ಲ ಅಂತ ಜಗತ್ತಿನಲ್ಲಿ ಇರುವುದು ಎಲ್ಲವೂ ಕೂಡ ಅಧರ್ಮ ಅಲ್ಲ, ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳಿದ್ದೀಯ, ನೀನೇ ಹೇಳಿದ್ದೀಯ. ಹಾಗಾಗಿ ಅವರೇ ಮಾಡ್ತಾರೆ, ಮೊದಲು ಬರೋದು ನಿನ್ನ ಮನೆಗೆ ಬರ್ತಾರೆ, ನಿನ್ನ ಮನೆಯಲ್ಲಿರುವಂಥ ಸಂಪತ್ತನ್ನು ಅಪಹಾರ ಮಾಡ್ತಾರೆ. ಒಂದು ವೇಳೆ ನೀನು ಇದು ತಪ್ಪು ಅಂತ ತಡಿಲಿಕ್ಕೆ ಹೋದರೆ, ಅಲ್ಲ ನೀನೇ ಹೇಳಿದ್ದು ಏನಂತ, ಕಳ್ಳತನ ಮಾಡೋದು ತಪ್ಪಲ್ಲ ಅಂತ ನೀನೇ ಹೇಳಿದ್ದೀಯ. ಹಾಗಾಗಿ ಅವರೇನು ಮಾಡ್ತಾರೆ, ನಿನ್ನ ಮಾತನ್ನು ಕೇಳುವುದೇ ಇಲ್ಲ. ಹಾಗಾಗಿ ನೇರವಾಗಿ ಮೊದಲು ಬರುವುದು ಅವರು ನಿನ್ನ ಮನೆಗೆ ಬರ್ತಾರೆ, ನಿನ್ನ ಮನೆ ಮೇಲೆ ಆಕ್ರಮಣ ಮಾಡ್ತಾರೆ ಅಂತ ತಿಳಿಸ್ತಾರೆ. ಹಾಗಾಗಿ ಜಗತ್ತಿನಲ್ಲಿ ಏನು ಬೇಕಾದರೂ ಮಾಡಬಹುದು, ಧರ್ಮ ಅಧರ್ಮ ಪುಣ್ಯ ಪಾಪ ಯಾವುದೂ ಇಲ್ಲ ಅಂತ ಹೇಳಿಬಿಟ್ರೆ ಇಡೀ ಜಗತ್ತಿನಲ್ಲಿ ಒಂದು ವ್ಯವಸ್ಥಿತವಾಗಿ ಯಾವುದೂ ಕೂಡ ನಡೆಯೋದೇ ಇಲ್ಲ. ಜನರು ಸ್ವಚ್ಛಂದವಾಗಿ ಸಿಕ್ಕ ಪಾಪ ಕೆಲಸಗಳನ್ನು ಮಾಡ್ತಾ ತಾವೇ ಮಾಡ್ತಾರೆ, ಇನ್ನಷ್ಟು ದುಃಖಕ್ಕೆ ಕಾರಣವಾಗ್ತಾರೆ ಹೊರತು ಸುಖವಾಗಿ ಇರೋದಿಲ್ಲ. ಅವರು ಸುಖವಾಗಿರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅದನ್ನು ಹೇಳಿದಂತಹ ನೀನು ಸುಖವಾಗಿರೋದಿಲ್ಲ. ಯಾಕೆ? ಅವರು ಮೊದಲು ಬರೋದೇ ನಿನ್ನ ಮನೆಯಲ್ಲೇ ಮೊದಲು ಕಳ್ಳತನ ಮಾಡೋದು, ಬೋಣಿ ಮಾಡೋದು ನಿನ್ನ ಮನೆಯಲ್ಲೇನೆ. ಹಾಗಾಗಿ ಆ ರೀತಿಯಾಗಿ ಹೇಳೋದು ಸರಿಯಲ್ಲ. ಈ ರೀತಿಯಾಗಿ ಹೇಳ್ತಾರೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಹೇಳ್ತಾರೆ, ನೀವು ಈ ರೀತಿ ಹೇಳೋದು ಸರಿಯಲ್ಲ ಮಧ್ವಾಚಾರ್ಯರೇ. ಯಾಕೆ ಅಂದರೆ ವಾಸ್ತವಿಕವಾಗಿ ಈ ಪುಣ್ಯ ಪಾಪ ಯಾವುದೂ ಇಲ್ಲ. ಹಾಗಾದರೆ ದುಃಖ ಆಗ್ತಾ ಇದೆಯಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಮನೆಗೆ ಬಂದು ಕಳ್ಳತನ ಮಾಡ್ತಾ ಇದ್ದಾನೆ, ಅದರಿಂದ ದುಃಖ ಆಗ್ತಾ ಇದೆಯಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆ ಚಾರ್ವಾಕ ಹೇಳ್ತಾನೆ, ವಾಸ್ತವಿಕವಾಗಿ ಈ ಚಾರ್ವಾಕ ವ್ಯಕ್ತಿ ಏನಿದ್ದಾನೆ ಇವನು ನಮಗೆ ಸುಖ ಆಗಲಿ ಅಂತಲೇ ಪ್ರಯತ್ನ ಪಟ್ಟ, ನಾವು ಆರಾಮಾಗಿರಬೇಕು ಅಂತಲೇ ಎಲ್ಲ ಉಪದೇಶವನ್ನು ಮಾಡಿದ. ಆದರೆ ನಾವು ಸುಖವಾಗಿ ಇಲ್ಲ, ಕಷ್ಟಪಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಧಾನ ಕಾರಣ ನಮ್ಮ ದೌರ್ಬಲ್ಯ. ನಮಗೆ ನಮ್ಮ ಮನೆಯನ್ನು ಚೆನ್ನಾಗಿ ರಕ್ಷಣೆ ಮಾಡಲಿಕ್ಕೆ, ಕಳ್ಳರಿಂದ ಅತ್ಯಾಚಾರಿಗಳಿಂದ ರಕ್ಷಣೆ ಮಾಡಲಿಕ್ಕೆ ನಮ್ಮ ಹತ್ರ ಏನಿಲ್ಲ, ಸಾಮರ್ಥ್ಯ ಇಲ್ಲ. ಹಾಗಾಗಿ ಇದರಲ್ಲಿ ಚಾರ್ವಾಕನ ತಪ್ಪೇನೂ ಇಲ್ಲ. ಚಾರ್ವಾಕ ಜನರೆಲ್ಲರೂ ಕೂಡ ಆರಾಮವಾಗಿರಬೇಕು ಅಂತಲೇ ಪ್ರಯತ್ನ ಮಾಡಿದ. ಆದರೆ ಅವರ ಹೆಂಡತಿಯನ್ನು, ಅವರ ಮಕ್ಕಳನ್ನು, ಅವರ ಮನೆಯಲ್ಲಿದ್ದಂತಹ ದುಡ್ಡು ಬೆಳ್ಳಿ ಬಂಗಾರವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇದು ನಮ್ಮ ದೌರ್ಬಲ್ಯ ಅಂತ ಜನರು ಅಂದುಕೊಳ್ತಾರೆ. ಚಾರ್ವಾಕನಿಗೆ ಯಾವ ಸ್ಥಾನವನ್ನು ಕೊಡಬೇಕು ಆ ಸ್ಥಾನವನ್ನು ಕೊಟ್ಟೇ ಕೊಡ್ತಾರೆ, ದೊಡ್ಡ ಸ್ಥಾನವನ್ನೇ ಕೊಡ್ತಾರೆ. ಆದರೆ ನಮಗೆ ದುಃಖ ಆಗ್ತಾ ಇದೆ ಅಂದರೆ ಅದಕ್ಕೆ ಪ್ರಧಾನ ಕಾರಣ ನಮ್ಮ ದೌರ್ಬಲ್ಯ. ನಮಗೆ ಅಷ್ಟು ಶಕ್ತಿ ಇಲ್ಲ, ನಮ್ಮ ಸಂಪತ್ತನ್ನು ಕಾಪಾಡಿಕೊಳ್ಳುವಂಥ ಶಕ್ತಿ ನಮಗೆ ಇಲ್ಲ. ಹಾಗಾಗಿ ಕಳ್ಳತನ ಆಗ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ ಅಂತ ಜನರು ಭಾವಿಸ್ತಾರೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಹೇಳಿದಾಗ ಮಧ್ವಾಚಾರ್ಯರು ಇನ್ನೊಂದು ಅಂಶವನ್ನು ತಿಳಿಸ್ತಾರೆ. ಯಾವತ್ತೂ ಕೂಡ ಒಬ್ಬ ಪ್ರಜ್ಞಾವಂತನಾದಂತಹ ಬುದ್ಧಿವಂತನಾದಂತಹ ವ್ಯಕ್ತಿ ಎಂತಹ ಕಾರ್ಯವನ್ನು ಮಾಡ್ತಾನೆ ಅಂತ ಹೇಳಿದರೆ, ಇವತ್ತು ಒಬ್ಬ ವ್ಯಕ್ತಿ ಯಾವುದೋ ಒಂದು
ಬಿಸ್ನೆಸ್ ಆರಂಭ ಮಾಡ್ತಾನೆ. 1,00,000 ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿ ಒಂದು ದೊಡ್ಡ ಬಿಸ್ನೆಸ್ ಆರಂಭ ಮಾಡ್ತಾನೆ. ಆ ರೀತಿಯಾಗಿ ಬಿಸ್ನೆಸ್ ಆರಂಭ ಮಾಡಬೇಕಾದ್ರೆ ಒಂದು ವೇಳೆ ಅವನಿಗೆ ನಾನು ಮಾಡುವಂತಹ 1,00,000 ರೂಪಾಯಿ ಇನ್ವೆಸ್ಟ್ನಿಂದಾಗಿ ನನಗೆ 1,00,000 ರೂಪಾಯಿ ಲಾಭ ಆಗುತ್ತೆ, ಪ್ಲಸ್ 1,00,000 ರೂಪಾಯಿ ಏನಾಗುತ್ತೆ, ಲಾಸ್ ಆಗುತ್ತೆ ಅಂತ ಗೊತ್ತಿದೆ, ಅವನು ಇನ್ವೆಸ್ಟ್ ಮಾಡ್ತಾನ? ಮಾಡೋದೇ ಇಲ್ಲ. ಯಾಕೆ? ಅದರಿಂದ ಲಾಭನೇ ಇಲ್ಲ. 1,00,000 ಲಾಭ ಆಗುತ್ತೆ, ಬಂದಂತಹ 1,00,000 ಮತ್ತೆ ಏನಾಗ್ಬಿಡುತ್ತೆ, ಲಾಸ್ ಆಗಿ ಹೋಗ್ಬಿಡುತ್ತೆ, ನಷ್ಟವಾಗಿ ಹೋಗುತ್ತೆ. ಇಂತಹ ಕೆಲಸದಲ್ಲಿ ಬುದ್ಧಿವಂತನಾದಂತಹ ಯಾವುದೇ ಒಬ್ಬ ವ್ಯಕ್ತಿ ಪ್ರವೃತ್ತಿ ಮಾಡೋದಿಲ್ಲ ಅಂತ. ಅಂದರೆ ಸಮ ವ್ಯಯ ಮತ್ತು ಲಾಭ ಅಂತ. 100 ರೂಪಾಯಿ ಬರುತ್ತೆ, 100 ರೂಪಾಯಿ ನಾಶವಾಗಿ ಹೋಗಿಬಿಡುತ್ತೆ, ಖರ್ಚಾಗಿ ಹೋಗಿಬಿಡುತ್ತೆ. ಅಂದರೆ ನಮಗೆ ಲಾಭ ಮತ್ತು ನಷ್ಟ ಒಂದೇ ರೀತಿಯಾಗಿ ಇದ್ದರೆ ಯಾವುದೇ ಒಬ್ಬ ವ್ಯಕ್ತಿ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಮನಸ್ಸು ಮಾಡೋದಿಲ್ಲ. ಒಂದು 75% ಲಾಭ ಇದೆ, 25% ಲಾಸ್ ಆಗುತ್ತೆ ಅಂತ ಹೇಳಿ ಮಾಡಬಹುದು. 50% ಲಾಭ ಇದೆ, 50% ನಷ್ಟ ಆಗುತ್ತೆ ಅಂತ ಹೇಳಿ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದರಿಂದಾಗಿ ಅವನಿಗೆ ಲಾಭನೇ ಇಲ್ಲ. 1,00,000 ರೂಪಾಯಿ ಬರುತ್ತೆ, ಮರುದಿನ 1,00,000 ರೂಪಾಯಿ ಲಾಸ್ ಆಗಿ ಹೋಗಿಬಿಡುತ್ತೆ. ಅದೇ ರೀತಿಯಾಗಿ ಚಾರ್ವಾಕ ಸಿದ್ಧಾಂತ, ನಿನ್ನ ಸಿದ್ಧಾಂತ ಹೇಗಿದೆ ಅಂತ ಹೇಳಿ ಇದೇ ರೀತಿಯಾಗಿದೆ ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ನಿನ್ನ ಚಾರ್ವಾಕ ಸಿದ್ಧಾಂತವನ್ನು ಅನುಷ್ಠಾನ ಮಾಡೋದ್ರಿಂದಾಗಿ ಸುಖ ಆಗುತ್ತೆ, 50% ಸುಖ ಆಗುತ್ತೆ, ಆದರೆ 50% ದುಃಖನೂ ಆಗುತ್ತೆ. ಹಾಗಾಗಿ ಇಂತಹ ಚಾರ್ವಾಕ ಸಿದ್ಧಾಂತವನ್ನು ನಿಜವಾಗಿಯೂ ಬುದ್ಧಿವಂತ ಅಂತ ಯಾರು ಕರೆಸ್ಕೊಂಡಿರ್ತಾನೋ ಅವನು ಯಾವತ್ತೂ ಕೂಡ ನಿನ್ನ ಸಿದ್ಧಾಂತವನ್ನು ಒಪ್ಪೋದಿಲ್ಲ. ಹಾಗಾಗಿ ನಿನ್ನ ತತ್ವ ಎಂಬುದು ಸರಿ ಅಲ್ಲವೇ ಅಲ್ಲ ಅಂತ ಅನೇಕ ರೀತಿಯಾದ ಯುಕ್ತಿಗಳಿಂದಾಗಿ ಮಧ್ವಾಚಾರ್ಯರು ಆ ಚಾರ್ವಾಕ ಸಿದ್ಧಾಂತವನ್ನು ತಾವು ಖಂಡನೆ ಮಾಡ್ತಾರೆ. ಇದೇ ಅಂಶವನ್ನು ಹೇಳಿದ್ದು ಚಾರ್ವಾಕ ಗರ್ವ ಪರ್ವತ ಕುಲಿಶ ಅಂತ ಮಧ್ವಾಚಾರ್ಯರನ್ನು ವಿಶೇಷವಾಗಿ ಶ್ರೀಪಾದರಾಜರು ವರ್ಣನೆ ಮಾಡ್ತಾರೆ. ಹೀಗೆ 27 ಪದ್ಯಗಳಲ್ಲಿ ವಾಯುದೇವರ ವಿಶಿಷ್ಟ ಅವತಾರಗಳನ್ನು ವರ್ಣನೆ ಮಾಡಿ ಕೊನೆಯ ಪದ್ಯ 28ನೇ ಪದ್ಯ. ಅದರಲ್ಲಿ ತುಂಗ ಕುಲ ಗುರುವರನ ಹೃತ್ಕಮಲದೊಳು ನೆಲೆಸಿ ಭಂಗವಿಲ್ಲದ ಸುಖವ ಸುಜನಕ್ಕೆಲ್ಲ ಹಿಂಗದೇ ಕೊಡುವ ಗುರು ಮಧ್ವಾಂತರಾತ್ಮ ರಂಗವಿಠಲನೆಂದು ನೆರೆನಂಬಿರುವಂಥ ಶ್ರೀಪಾದರಾಜರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಮಧ್ವಾಚಾರ್ಯರು ಹೇಗಿದ್ದಾರೆ ಅಂತ ಹೇಳಿದರೆ ತುಂಗ ಕುಲ ಗುರುವರ ಅಂತ. ತುಂಗ ಅಂತ ಹೇಳಿದ್ರೆ ಒಳ್ಳೆಯ ಜ್ಞಾನಿಗಳು ಅಂತ. ಅಂತಹ ಸಮಸ್ತ ಜ್ಞಾನಿಗಳಿಗೆ ಅತ್ಯಂತ ಶ್ರೇಷ್ಠ ಜ್ಞಾನಿಗಳು, ಎಲ್ಲ ಜ್ಞಾನಿಗಳಲ್ಲಿ ಶ್ರೇಷ್ಠ ಜ್ಞಾನಿಗಳು ಯಾರು ಅಂತ ಹೇಳಿದರೆ ಅದು ಮಧ್ವಾಚಾರ್ಯರು. ಅಂತಹ ಮಧ್ವಾಚಾರ್ಯರಿಗೆ ಈ ರೀತಿಯಾದಂತಹ ದಿವ್ಯವಂತ ಶಕ್ತಿ ಮಧ್ವಾಚಾರ್ಯರಿಗೆ ಮಾತ್ರವಲ್ಲ, ವಾಯುದೇವರಿಗಾಗಲಿ, ಹನುಮಂತನಿಗಾಗಲಿ, ಭೀಮಸೇನ ದೇವರಿಗಾಗಲಿ, ಮಧ್ವಾಚಾರ್ಯರಿಗಾಗಲಿ ಅಂತಹ ದಿವ್ಯವಾದಂಥ ಶಕ್ತಿ ಇತ್ತು. ಹನುಮಂತ ದೇವರ ಚರಿತ್ರೆಯಲ್ಲಿ ನಾವು ಕೇಳಿದಂತೆ ಹನುಮಂತ ದೇವರು 100 ಯೋಜನ ವಿಸ್ತೀರ್ಣವಾದಂತಹ ದಿವ್ಯವಾದಂತಹ ಗಂಧಮಾದನ ಪರ್ವತವನ್ನು ಒಂದೇ ಕೈಯಲ್ಲಿ ಎತ್ತುಕೊಂಡು ಬಂದರು. ಕೊನೆಗೆ ಅದು ದೂರ ಇದ್ದಿದ್ದೆಷ್ಟು 50,000 ಯೋಜನ. ಕೊನೆಗೆ ಅದನ್ನು ವಾಪಸ್ ಇಡಬೇಕು ಅಂತ ಆದರೆ ಲಂಕಾಪಟ್ಟಣದಲ್ಲಿಯೇ ಇದ್ದುಕೊಂಡು 50,000 ಯೋಜನ ದೂರ ಆ ಪರ್ವತವನ್ನು ಒಂದೇ ಕೈಯಲ್ಲಿ ಬಿಸಾಕಿದರೆ ಆ ಪರ್ವತ ಮೊದಲು ಯಾವ ರೀತಿಯಾಗಿ ಗಟ್ಟಿಯಾಗಿ ಇತ್ತೋ ಅದೇ ರೀತಿಯಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಭೀಮಸೇನ ದೇವರು ಒಬ್ಬರೇನೆ 106 ಕೋಟಿ ರಾಕ್ಷಸರನ್ನೇ ಮಾಡಿದರು, ಸಂಹಾರ ಮಾಡಿ ಹಾಕಿದರು. ಅದೇ ರೀತಿಯಾಗಿ ಯುದ್ಧದ ಸಂದರ್ಭದಲ್ಲಿ 100 ಜನ ಕೌರವರನ್ನು ಒಬ್ಬರೇ ಸಂಹಾರ ಮಾಡಿದರು. ಮುಂದೆ ಮಧ್ವಾಚಾರ್ಯರು ವಿಶಿಷ್ಟವಾಗಿ ಅನೇಕ ಉತ್ತಮವಾದ ಗ್ರಂಥಗಳನ್ನು ರಚನೆ ಮಾಡಿ, ಇನ್ನು ಮಧ್ವಾಚಾರ್ಯರ ಮಹಿಮೆಯನ್ನು ನಾವು ಮಧ್ವವಿಜಯದಲ್ಲಿ ಕೇಳಬೇಕಾದರೆ ಅವರು ಬದರಿಕಾಶ್ರಮಕ್ಕೆ ಹೋಗಬೇಕಾದ್ರೆ ಒಂದೊಂದು ಹೆಜ್ಜೆ ಇಡ್ತಾ ಹೋಗ್ತಾ ಇರಲಿಲ್ಲ ಅಂತೆ. ಮೊದಲು ನಿಧಾನವಾಗಿ ಹೋಗ್ತಾ ಇದ್ರು, ಒಂದೊಂದು ಹೆಜ್ಜೆ ಇಡ್ತಾ ಹೋಗ್ತಾ ಇದ್ರು. ನಂತರ ಹೋಗ್ತಾ ಇದ್ರು ಪರ್ವತದ ದಾರಿಯಲ್ಲಿ. ಹಾಗಾಗಿ ಒಂದೊಂದೇ ಕಲ್ಲನ್ನು ಹಾರ್ತಾ ಹೋದ್ರು ಅಂತೆ. ಇನ್ನೂ ಸ್ವಲ್ಪ ಹೊತ್ತಾದಾಗ ಒಂದೊಂದು ಪರ್ವತವನ್ನು ಒಂದು ಹೆಜ್ಜೆ ಈ ಪರ್ವತ, ಇನ್ನೊಂದು ಹೆಜ್ಜೆ ಮುಂದಿನ ಪರ್ವತ, ಹೀಗೆ ಹಾರ್ತಾ ಹೋದ್ರು ಎಂಬುದಾಗಿ ತಿಳಿಸ್ತಾರೆ. ಇಷ್ಟೆಲ್ಲ ಶಕ್ತಿ, ಇಷ್ಟು ದೊಡ್ಡ ಜ್ಞಾನ ಈ ಹನುಮಂತ ದೇವರಿಗೆ, ಭೀಮಸೇನ ದೇವರಿಗೆ, ಮಧ್ವಾಚಾರ್ಯರಿಗೆ ಸಿಕ್ಕಿದ್ದು ಹೇಗೆ ಅಂತ ಹೇಳಿದರೆ ಹೃತ್ಕಮಲದಳು ನೆಲೆಸಿ ಭಂಗವಿಲ್ಲದ ಸುಖವ ಸುಜನಕ್ಕೆಲ್ಲ ಅಂತ ಅವರ ಅಂತರ್ಯಾಮಿಯಾಗಿ ಪರಮಾತ್ಮ ನೆಲೆಸಿದ್ದ ಅಂತ. ಮಧ್ವಾಚಾರ್ಯರ ಅಂತರ್ಯಾಮಿಯಾಗಿ, ಭೀಮಸೇನ ದೇವರ ಅಂತರ್ಯಾಮಿಯಾಗಿ, ಹನುಮಂತ ದೇವರ ಅಂತರ್ಯಾಮಿಯಾಗಿ ಪರಮಾತ್ಮ ನಿರಂತರವಾಗಿ ಅವರ
ಹೃತ್ಕಮಲದೊಳು ಹೃದಯದಲ್ಲಿ ನಿರಂತರವಾಗಿ ನೆಲೆಸಿ ಅವರಿಗೆ ಎಲ್ಲ ವಿಧವಾದ ಶಕ್ತಿಯನ್ನು ಕೊಡ್ತಾ ಇದ್ದ. ಹಾಗಾಗಿ ಅವರೇನು ಮಾಡಿದರು, ಈ ರೀತಿಯಾಗಿ ವಿಶೇಷವಂತ ಕಾರ್ಯವನ್ನು ಮಾಡಿದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಶ್ರೀಪಾದರಾಜರು ಹೇಳುವಂತೆ, ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಆ ವ್ಯಕ್ತಿ ಅವನಿಗಿಂತ ದೊಡ್ಡ ದೊಡ್ಡ ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರೆಲ್ಲರೂ ಕೂಡ ಅವರಿಗೆ ಗುರುಗಳು ಎಂಬುದಾಗಿ ತಿಳಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಪಾಠ ಮಾಡಿದ ಅಂತ ಹೇಳಿದ್ರೆ ಆ ವ್ಯಕ್ತಿ ಅವನಿಗೆ ಗುರು ಆಗ್ತಾನೆ. ಅಷ್ಟು ಮಾತ್ರ ಅಲ್ಲ, ಪಾಠ ಹೇಳಿದಂತಹ ವ್ಯಕ್ತಿಗೆ ಯಾರು ಪಾಠ ಮಾಡಿರ್ತಾರೋ ಅವನು ಕೂಡ ಗುರು ಆಗ್ತಾನೆ ಅಂತೆ. ಅಷ್ಟು ಮಾತ್ರ ಅಲ್ಲ, ಯಾವ ಗ್ರಂಥವನ್ನು ಪಾಠ ಮಾಡಿರ್ತಾನೋ ಆ ಗ್ರಂಥವನ್ನು ರಚನೆ ಮಾಡಿದಂತಹ ವ್ಯಕ್ತಿ ಕೂಡ ಅವನಿಗೆ ಗುರು ಆಗ್ತಾನೆ. ಆ ಗ್ರಂಥಕ್ಕೆ ಯಾರು ಟೀಕಾ ಟಿಪ್ಪಣಿಗಳನ್ನು ರಚನೆ ಮಾಡಿರ್ತಾರೋ ಅವರು ಗುರುಗಳಾಗ್ತಾರೆ. ಅವರಿಗೆ ಪಾಠ ಮಾಡಿದಂತಹ ಗುರುಗಳು. ಹೀಗೆ ಹೋಗ್ತಾ 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 ಕೊನೆಗೆ ಮಧ್ವಾಚಾರ್ಯರು, ಆ ಮಧ್ವಾಚಾರ್ಯರಿಗೆ ಪಾಠವನ್ನು ಮಾಡಿದಂತಹ ವೇದವ್ಯಾಸ ದೇವರು ಎಲ್ಲರೂ ಕೂಡ ನಮಗೇನಾಗ್ತಾರೆ, ಗುರುಗಳಾಗ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲರಲ್ಲೂ ಕೂಡ ಅತ್ಯಂತ ಶ್ರೇಷ್ಠ ಗುರುಗಳು ಯಾರು ಅಂತ ಹೇಳಿದ್ರೆ ಅದು ಮಧ್ವಾಚಾರ್ಯರು. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇದೆ ಎಂಬುದಾಗಿ ತಿಳಿಸ್ತಾರೆ. ಪರಮಾತ್ಮನ ವಿಶೇಷವಾದಂತಹ ಶ್ರೇಷ್ಠ ಸನ್ನಿಧಾನ ಅವರಲ್ಲಿ ಇದ್ದಿದ್ದರಿಂದಾಗಿ ಮಧ್ವಾಚಾರ್ಯ ಏನಾದರೂ ಜಗದ್ಗುರುಗಳಾದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರಿಗಿಂತ ಶ್ರೇಷ್ಠ ಗುರು ಯಾರು ಅಂತ ಹೇಳಿದ್ರೆ ಶ್ರೀಪಾದರಾಜರು ಹೇಳುವಂತೆ, ಹಿಂಗದೆ ಕೊಡುವ ಗುರು ಮಧ್ವಾಂತರಾತ್ಮ ರಂಗವಿಠಲನೆಂದು ನೆರೆ ನಂಬಿರುವಂಥ ಈ ಗ್ರಂಥವನ್ನು ರಚನೆ ಮಾಡಿದವರು ಯಾರು? ಶ್ರೀಪಾದರಾಜರು. ಅವರ ಅಂಕಿತ ನಾಮ ಏನು ಅಂತ ಹೇಳಿದ್ರೆ ರಂಗವಿಠಲ ಅಂತ. ಅಂತಹ ಮಧ್ವಾಚಾರ್ಯರೊಳಗೆ ಎಲ್ಲ ಜೀವಿಗಳ ಒಳಗಡೆ ಅಂತರ್ಯಾಮಿಯಾಗಿ ನಿರಂತರವಾಗಿ ನೆಲೆಸಿ ಎಲ್ಲ ವಿಧವಾದಂತಹ ಜ್ಞಾನ ಭಕ್ತಿ ಸಂಪತ್ತು ಎಲ್ಲವನ್ನು ಕೊಡುವಂಥವನು ಅದು ರಂಗವಿಠಲ, ಅದು ಪರಮಾತ್ಮ ಎಂಬುದಾಗಿ ಯಾರು ನಂಬುತ್ತಾರೋ ಅವರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾನೆ. ಅದರಿಂದಾಗಿ ರಂಗವಿಠಲನೆಂದು ನೆರೆ ನಂಬಿರುವಂಥ ಅವರಿಗೆಲ್ಲ ಈ ಒಂದು ಪರಾಕ್ರಮ, ಇಂತಹ ಜ್ಞಾನ ಎಲ್ಲ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಧಾನ ಕಾರಣ ಅವರಲ್ಲಿ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮ ರಂಗವಿಠಲ ಅಂತ ನಂಬಿರಿ. ಆವಾಗ ಮಾತ್ರ ವಾಯುದೇವರಿಗೆ ಸಂತೋಷ ಆಗುತ್ತೆ ಅಂತೆ. ವಾಯುದೇವರಿಗೆ ಕೇವಲ ಅವರ ಮಹಿಮೆಯನ್ನು ಹೇಳಿದರೆ ಸಂತೋಷ ಆಗೋದಿಲ್ಲ. ಅದೆಲ್ಲವೂ ಕೂಡ ಪರಮಾತ್ಮನ ಅನುಗ್ರಹದಿಂದಾಗಿ ಬಂದಿದೆ ಅಂತ ನಾವು ಅನುಸಂಧಾನ ಮಾಡಿದಾಗ ಮಾತ್ರ ವಾಯುದೇವರಿಗೆ ವಿಶೇಷವಾದಂತಹ ಸಂತೋಷ ಆಗುತ್ತೆ. ಈ ರೀತಿಯಾಗಿ ವಿಶೇಷವಾಗಿ ಶ್ರೀಪಾದರಾಜರು ಸುಮಾರು 28 ಪದ್ಯಗಳಲ್ಲಿ ವಾಯುದೇವರ ಮೂಲ ರೂಪದಿಂದಾಗಿ ಆರಂಭ ಮಾಡಿ ಮಧ್ವಾಚಾರ್ಯರ ರೂಪದ ತನಕ, 3ನೇ ರೂಪದ ತನಕ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಅವರ ಅಂಕಿತ ರಂಗವಿಠಲ ಅಂತ. ಆ ರಂಗವಿಠಲ ಪ್ರತಿಮೆ ಇವತ್ತು ಶ್ರೀಪಾದರಾಜ ಮಠದಲ್ಲಿ ಪೂಜೆ ಆಗ್ತಾ ಇದೆ. ಅದು ಯಾವುದೋ ಅಂತ ಹೇಳಿದ್ರೆ, ಹಿಂದೆ ದ್ವಾಪರ ಯುಗದಲ್ಲಿ ಸಾಕ್ಷಾತ್ ಅರ್ಜುನ ಮತ್ತು ಜಾಂಬವಂತನ ಮಗಳಾದಂತಹ ಜಾಂಬವತಿ, ಶ್ರೀಕೃಷ್ಣ ದೇವರ ಹೆಂಡತಿ, ಅವರು ಪೂಜೆ ಮಾಡಿದಂತಹ ದಿವ್ಯವಾದಂತಹ ವಿಗ್ರಹ ಅದು ಯಾವ ರಂಗವಿಠಲ ವಿಗ್ರಹ. ಅದನ್ನೇ ಪೂಜೆ ಮಾಡ್ತಾ ಮಾಡ್ತಾ ಕೊನೆಗೆ ಅವರಿಗೆ ಸ್ವಪ್ನದಲ್ಲಿ ಸಾಕ್ಷಾತ್ ಪರಮಾತ್ಮನೇನೆ ಈ ರಂಗವಿಠಲ ಅನ್ನೋದೇ ನಿನಗೆ ಅಂಕಿತ ಎಂಬುದಾಗಿ ತಿಳಿಸ್ತಾರೆ. ಇಂತಹ ರಂಗವಿಠಲ ಎಂಬಂತಹ ಅಂಕಿತದಿಂದಾಗಿ ವಿಶೇಷವಾಗಿ ಮಹಾಭಾರತ, ರಾಮಾಯಣ, ಅನೇಕ ರೀತಿಯಾದಂತಹ ಪುರಾಣಗಳು ಮತ್ತು ಉಪನಿಷತ್ತಿನಲ್ಲಿ ಬರುವಂತಹ ಅನೇಕ ರಹಸ್ಯ ಪ್ರಮೇಯಗಳನ್ನು ಶ್ರೀಪಾದರಾಜರು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಇಷ್ಟು ಶ್ರೀಪಾದರಾಜರ ರಚನೆ. ಮುಂದೆ 3 ಪದ್ಯಗಳಲ್ಲಿ ಯಾವ ಜಗನ್ನಾಥದಾಸರು ನಮಗೆ ಹರಿಕಥಾಮೃತ ಸಾರವನ್ನು ರಚನೆ ಮಾಡಿಕೊಟ್ಟಿದ್ದಂತಹ ಜಗನ್ನಾಥದಾಸರು, ವಿಜಯದಾಸರ ಶಿಷ್ಯರು, ಅವರೇನು ಮಾಡ್ತಾರೆ, ಈ ಒಂದು ಮಧ್ವನಾಮವನ್ನು ಪಾರಾಯಣ ಮಾಡಿದರೆ, ಅನುಸಂಧಾನ ಮಾಡಿದರೆ ಯಾವ ಪುಣ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಸೋಮ ಸೂರ್ಯೋಪರಾಗದಿ ಗೋಹ ಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದಿ ಶ್ರೀ ಮುಕುಂದಾರ್ಪಣವೆನುತ ಕೊಟ್ಟ ಫಲವು ಈ ಮಧ್ವನಾಮ ಬರೆದು ಓದಿದವರಿಗೆ ಪುತ್ರರಿಲ್ಲದವರು ಸತ್ಪುತ್ರರೈದುವರು ಸರ್ವತ್ರದಲ್ಲಿ ದಿಗ್ವಿಜಯಬಹುದು. ಶತ್ರುಗಳು ಬೀಳುವರು ಅಪಮೃತ್ಯು ಬರಲಂಜುವುದು ಸೂತ್ರನಾಮಕನ ಸಂಸ್ಮೃತಿ ಮಾತ್ರದಿ ಶ್ರೀಪಾದರಾಜರು ಪೀಳಿದ ಮಧ್ವನಾಮ ಸಂತಾಪವನ್ನು ಕಳೆದು ಸೌಖ್ಯವನೀವುದು. ಶ್ರೀಪತಿ ಜಗನ್ನಾಥ ವಿಠ್ಠಲನ ತೋರಿ ಭವಕೂಪಾರದಿಂದ ಕಡೆ ಹಾಯಿಸುವುದು ಎಂಬುದಾಗಿ ಇದರ ಫಲಶ್ರುತಿ. ಮಧ್ವನಾಮವನ್ನು ಅಧ್ಯಯನ ಮಾಡಿದರೆ ಯಾವ ಫಲ ಅಂತ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ಮಧ್ವನಾಮವನ್ನು ಬರೆದು ಓದಿದರೆ ಎಷ್ಟು ಪುಣ್ಯ ಅಂತ ಹೇಳಿದರೆ,
ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಇಂತಹ ಸಂದರ್ಭದಲ್ಲಿ ಪರ್ವಕಾಲದಲ್ಲಿ ಸಾವಿರಾರು ಗೋದಾನವನ್ನು 1,000 ಗೋದಾನವನ್ನು ಯಾರಿಗೆ? ಭೂಮಿ ದೇವರಿಗೆ. ಭೂಮಿ ದೇವ ಅಂತೇಳಿ ಬ್ರಾಹ್ಮಣರು, ಭೂಮಿಯಲ್ಲಿರುವಂತಹ ದೇವತೆಗಳು ಅಂತ. ಅಂತಹ ಯೋಗ್ಯರಾದಂತಹ ಜ್ಞಾನಿಗಳಿಗೆ, ಬ್ರಾಹ್ಮಣರಿಗೆ ದಾನ ಕೊಡಬೇಕು. ದಾನ ಎಲ್ಲಿ? ಯಾವುದೋ ನಮ್ಮ ಮನೆಯಲ್ಲಿಯೋ ಇನ್ನೆಲ್ಲಿಯೋ ಅಲ್ಲ, ಅದು ಸುರ ನದಿಯ ತಟದಿ. ಸುರ ನದಿ ಅಂತ ಹೇಳಿದರೆ ಗಂಗಾ ನದಿ. ಗಂಗಾ ನದಿಯ ತೀರದಲ್ಲಿ ಸೂರ್ಯಗ್ರಹಣ ಚಂದ್ರಗ್ರಹಣ ಸಂದರ್ಭದಲ್ಲಿ ಸಾವಿರಾರು ಗೋದಾನವನ್ನು ಯೋಗ್ಯ ಬ್ರಾಹ್ಮಣರಿಗೆ. ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ಎಂಥೆಂಥದ್ರಿಗೆ ಕೊಟ್ಟರೆ ಅದು ಫಲ ಬರೋದಿಲ್ಲ, ಯೋಗ್ಯರಿಗೆ ಕೊಟ್ಟಾಗ ಫಲ ಜಾಸ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಯೋಗ್ಯರಾದಂತಹ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟರೆ ಎಂತಹ ಪುಣ್ಯ ಬರುತ್ತೋ ಅಂತಹ ಪುಣ್ಯ ನಾವು ಈ ಒಂದು ಮಧ್ವನಾಮ ಗ್ರಂಥವನ್ನು ಬರೆದರೆ, ಓದಿದರೆ, ಬರೆದು ಓದುವುದು ಮಾತ್ರ ಅಲ್ಲ, ಬರೆದು ಓದಿದ್ದೆಲ್ಲವನ್ನು ಕೂಡ ಕೊನೆಗೆ ಪರಮಾತ್ಮನಿಗೆ ಸಮರ್ಪಣೆ ಅಂತ ಶ್ರೀಕೃಷ್ಣಾರ್ಪಣ ಅನ್ನಬೇಕು. ಆ ರೀತಿಯಾಗಿ ಪರಮಾತ್ಮನಿಗೆ ತಾವು ಅಧ್ಯಯನ ಮಾಡಿದ್ದನ್ನು ಯಾರು ಸಮರ್ಪಣೆ ಮಾಡ್ತಾರೋ ಅಷ್ಟು ಪುಣ್ಯ ಅವರಿಗೆ ಬರುತ್ತೆ ಎಂಬುದಾಗಿ ತಿಳಿಸ್ತಾರೆ. ಅದೇ ರೀತಿಯಾಗಿ ಪುತ್ರರಿಲ್ಲದವರು ಸತ್ಪುತ್ರರೈದವರು ಅಂತ ಯಾರಿಗೆ ಸಂತಾನ ಆಗಿಲ್ಲವೋ ಅವರಿಗೆ ವಿಶೇಷವಾದ ಸಂತಾನ ಭಾಗ್ಯ ಎಂಬುದಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸರ್ವತ್ರದಲ್ಲಿ ದಿಗ್ವಿಜಯಬಹುದು ಅಂತ ತಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ವಿಶೇಷವಾದಂತಹ ಗೆಲುವನ್ನು ಸಾಧಿಸ್ತಾರೆ. ಶತ್ರುಗಳು ಬೀಳುವರು. ನಮ್ಮ ಶತ್ರುಗಳು ಏನಾದರೂ ಇದ್ದರೆ ಅವರೆಲ್ಲರೂ ಕೂಡ ನಾಶವಾಗ್ತಾರೆ. ಅಪಮೃತ್ಯು ಬರಲಂಜುವುದು ಅಂತ, ಅಪಮೃತ್ಯು ಎಂಬುದು ಬರುವುದಿಲ್ಲ. ಪರಮಾತ್ಮ ಯಾವ ರೀತಿಯಾಗಿ ದೀರ್ಘವಾದಂತಹ ಆಯುಸ್ಸನ್ನು ಬರೆದು ಕಳಿಸಿದ್ದಾನೋ ಅಷ್ಟು ಆಯುಷ್ಯ ಇರೋಷ್ಟು ಕಾಲ ಆರೋಗ್ಯದಿಂದ ತಾವು ಬಾಳಿ ಬದುಕುವಂತಹ ಅನುಗ್ರಹವನ್ನು ಸೂತ್ರನಾಮಕನ ಸಂಸ್ಮೃತಿ ಮಾತ್ರದಿ ಅಂತ ವಾಯುದೇವರ ಸ್ಮರಣೆಯಿಂದಾಗಿ ಇಷ್ಟೆಲ್ಲವೂ ಕೂಡ ಬರುತ್ತೆ ಎಂಬುದಾಗಿ ತಿಳಿಸ್ತಾರೆ. ಇಂತಹ ಶ್ರೀಪಾದರಾಜರು ಪೇಳಿದ ಮಧ್ವನಾಮ ಸಂತಾಪವನ್ನು ಕಳೆದು ಸೌಖ್ಯವನ್ನೀಯುವುದು ಅಂತ ಶ್ರೀಪಾದರಾಜರು ತಿಳಿಸಿದಂತಹ ಈ ಒಂದು ಮಧ್ವನಾಮ ನಮ್ಮ ಎಲ್ಲ ವಿಧವಾದಂತಹ ಕಷ್ಟವನ್ನು ಕಳೆದು ವಿಶೇಷವಾದಂತಹ ಸುಖವನ್ನು ಕೊಡುತ್ತೆ. ಇಂತಹ ಶ್ರೀಪತಿ ಜಗನ್ನಾಥ ವಿಠ್ಠಲನ ತೋರಿ ಭವಕೂಪಾರದಿಂದ ಕಡೆ ಹಾಯಿಸುವುದು ಅಂತ ಜಗನ್ನಾಥದಾಸರಂಕಿತ ಜಗನ್ನಾಥ ವಿಠ್ಠಲ ಅಂತ. ಅಂತಹ ಜಗನ್ನಾಥ ವಿಠ್ಠಲನ ಅನುಗ್ರಹದಿಂದಾಗಿ ಭವಕೂಪಾರದಿಂದ, ಭವಕೂಪಾರ ಅಂತ ಹೇಳಿದ್ರೆ ಭವ ಸಮುದ್ರ ಅಂತ, ಈ ಸಂಸಾರ ಸಮುದ್ರದಿಂದಾಗಿ ನಮ್ಮನ್ನು ಕಡೆ ಹಾಯಿಸುವುದು. ಕಡೆ ಹಾಯಿಸುವುದು ಅಂತ ಹೇಳಿದ್ರೆ ಈ ತೀರವನ್ನು ದಾಟಿಸಿ, ಸಂಸಾರ ಸಮುದ್ರವನ್ನು ದಾಟಿಸಿ ನಮಗೆ ವಿಶೇಷವಾದಂತಹ ಮೋಕ್ಷವನ್ನು ಕೊಡುವಂತಹ ದಿವ್ಯ ಗ್ರಂಥ ಅದು ಮಧ್ವನಾಮ ಎಂಬುದಾಗಿ ಇಷ್ಟು ಅಂಶಗಳನ್ನು ಜಗನ್ನಾಥದಾಸರು ತಮ್ಮ ಫಲಶ್ರುತಿಯಲ್ಲಿ ತಿಳಿಸ್ತಾರೆ. ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅಂತ. ಯಾವುದೇ ಒಂದು ಸತ್ಕರ್ಮಗಳನ್ನು, ಸಂಧ್ಯಾ ವಂದನೆ, ದೇವರ ಪೂಜೆ, ಗುರುಮಂತ್ರ ಜಪ ಇತ್ಯಾದಿ ಯಾವುದೇ ಆಗಲಿ, ಅಥವಾ ಒಂದು ಹಾಡನ್ನು ಹಾಡುವುದು, ಮಧ್ವನಾಮ ಹೇಳೋದು ಯಾವುದೇ ಆಗಲಿ, ಅದು ಯಾವಾಗ ತನ್ನ ಸಂಪೂರ್ಣವಾದಂತಹ ಫಲವನ್ನು ಕೊಡುತ್ತೆ ಅಂತ ಹೇಳಿದರೆ 3 ಅಂಶಗಳು ಇರಬೇಕು ಅಂತೆ. ಒಂದು ವಿದ್ಯೆ, ಒಂದು ಶ್ರದ್ಧೆ, ಇನ್ನೊಂದು ಉಪನಿಷತ್ತು ಅಂತ. ವಿದ್ಯೆ ಅಂತ ಹೇಳಿದರೆ ಅದರಲ್ಲಿ ಬರುವಂತಹ ಅದರ ಅರ್ಥಗಳು, ಅದು ಯಾಕೆ ಬಂತು, ಹೇಗೆ ಬಂತು, ಅದರಲ್ಲಿರುವಂತಹ ಪದಗಳ ಅರ್ಥ ಏನು, ಅದರ ತಾತ್ಪರ್ಯ ಏನು ಅಂತ ತಿಳಿಯೋದು, ಇದು ವಿದ್ಯೆ ಅಂತ ಕರೆಸ್ಕೊಳ್ಳುತ್ತೆ, ಅದರ ಬಗ್ಗೆ ತಿಳಿಯೋದು. ಎರಡನೆಯದು ಶ್ರದ್ಧೆ. ಶ್ರದ್ಧೆಯಿಂದಾಗಿ ಇನ್ವಾಲ್ವ್ ಆಗಿ ಅದನ್ನು ಪಾರಾಯಣ, ಅಧ್ಯಯನ, ಪೂಜೆ ಎಲ್ಲವನ್ನು ಕೂಡ ಮಾಡಬೇಕು ಅಂತ ತಿಳಿಸ್ತಾರೆ. ಮೂರನೆಯದ್ದು ಉಪನಿಷತ್ತು ಅಂತ. ಉಪನಿಷತ್ತು ಅಂತ ಹೇಳಿದ್ರೆ ಇದನ್ನು ನಾನು ಮಾಡಬೇಕು. ಸಂಧ್ಯಾ ವಂದನೆ ಇದು ಗಂಡಸರಿಗೆ ವಿಹಿತವಾದ, ಇದನ್ನು ಗಂಡಸರು ಮಾಡಲೇಬೇಕು. ಗುರುಮಂತ್ರ ಇದು ಹೆಂಗಸರಿಗೆ ವಿಹಿತವಾದ, ಇದನ್ನು ಮಾಡಲೇಬೇಕು. ಅದೇ ರೀತಿಯಾಗಿ ಪಾರಾಯಣ, ಜಪ ಎಲ್ಲವೂ ಕೂಡ ಅವರವರಿಗೆ ವಿಹಿತವಾದದ್ದು, ಮಾಡಲೇಬೇಕು ಅಂತ ಒಂದು ಆಸ್ತಿಕ್ಯ ಬುದ್ಧಿ, ಇದನ್ನು ಮಾಡಬೇಕು, ಇದನ್ನು ಮಾಡಿದರೆ ನನಗೆ ಫಲ ಇದೆ ಎಂಬಂತಹ ಒಂದು ನಂಬಿಕೆ. ಈ 3 ಇದ್ದಾಗ ಮಾತ್ರ ನಾವು ಮಾಡಿದಂತಹ ಕರ್ಮ ಅದು ಏನು ಮಾಡುತ್ತೆ, ತನ್ನ ಸಂಪೂರ್ಣ ಫಲವನ್ನು ಕೊಡುತ್ತೆ ಎಂಬುದಾಗಿ ಉಪನಿಷತ್ತು ಹೇಳುವಂತಹ ಮಾತು. ಆ ರೀತಿಯಾಗಿ ಈ ಒಂದು ಮಧ್ವನಾಮದ ವಿಶೇಷವಾದಂತಹ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ಅರ್ಥ ತಿಳಿದುಕೊಂಡಾಗ ಯಾವುದೇ ಕಾರ್ಯ ಆಗಲಿ ಅದರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಾಗ ಅದರ ಮೇಲೆ ಇನ್ನಷ್ಟು ಶ್ರದ್ಧೆ, ಭಕ್ತಿ ಜಾಸ್ತಿ ಆಗುತ್ತೆ ಎಂಬುದಾಗಿ ತಿಳಿಸ್ತಾರೆ. ಆ ರೀತಿಯಾಗಿ ಈ ಒಂದು 8 ದಿನಗಳ ಕಾಲ ಯಥಾಮತಿಯಾಗಿ ನಾವೆಲ್ಲರೂ ಕೂಡ ಈ ರಾಯರ ಸನ್ನಿಧಾನದಲ್ಲಿ ಶ್ರೀಪಾದರಾಜರು ರಚನೆ ಮಾಡಿಕೊಟ್ಟಿರುವಂತಹ ಮಧ್ವನಾಮದ ಅರ್ಥದ ಚಿಂತನೆಯನ್ನು ಮಾಡಿದ್ದೇವೆ. ಅದರಿಂದಾಗಿ ಮುಂದೆ ಮಾಡುವಂತಹ ಮಧ್ವನಾಮಾದಿಗಳ ಪಾರಾಯಣ ಅದು ಇನ್ನಷ್ಟು ವಿಶೇಷವಾದ ಫಲವನ್ನು ಕೊಡಬೇಕು ಅಂತ ಹೇಳಿದರೆ ಈ ರೀತಿಯಾಗಿ ಅರ್ಥವನ್ನು ತಿಳಿದುಕೊಂಡಾಗ
ಅದು ವಿಶಿಷ್ಟವಾದಂಥ ಫಲವನ್ನು ಕೊಡುತ್ತೆ. ಆ ರೀತಿಯಾಗಿ 8 ದಿವಸಗಳ ಕಾಲ ಈ ಒಂದು ರಾಘವೇಂದ್ರ ಮಠದ ಎಲ್ಲ ಅಧಿಕಾರಿ ವರ್ಗದವರು ಒಂದು ಮಧ್ವನಾಮದ ಪ್ರವಚನವನ್ನು ಮಾಡಿಸಲಿಕ್ಕೆ ವಿಶೇಷವಾದ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಪ್ರತಿನಿತ್ಯ ಬಂದು ಈ ಒಂದು ಶ್ರೀಪಾದರಾಜರ ಕೃತಿಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿದ್ದೀರಿ. ಆ ಶ್ರೀಪಾದರಾಜರು ಅವರ ಅಂತರ್ಯಾಮಿಯಾದಂತಹ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ರಂಗವಿಠಲ ಪರಮಾತ್ಮ ನಮಗೆಲ್ಲರಿಗೂ ಕೂಡ ವಿಶೇಷವಾದಂತಹ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ನಿರಂತರವಾಗಿ ಜ್ಞಾನ ಮಾರ್ಗದಲ್ಲಿ ನಡೆಯುವಂತಹ ಉತ್ತಮವಾದಂತಹ ಬುದ್ಧಿಯನ್ನು ಕೊಡಲಿ ಎಂಬುದಾಗಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.